ವಾಗ್ದಾನದಲ್ಲಿ ಬರುವಂತಹ ಒಂದು ವಿಚಾರ, ಇಸ್ರಾಯೇಲು, ಐಗುಪ್ತ, ಅಶ್ಶೂರ್ಯ ಈ ಮೂರು ಸೇರಿ ದೇಶದ ಮಧ್ಯದಲ್ಲಿ ಏನಾಗಿರ್ತದಂತೆ? ಆಶೀರ್ವಾದ ನಿಧಿಯಾಗಿರ್ತದೆ. ಆಶೀರ್ವಾದ ಅಂದರೆ ಏನು? ಆಶೀರ್ವಾದ ನಿಧಿ ಅಂದರೆ ಏನು? ಆಶೀರ್ವಾದ ಅಂದರೆ ಅದನ್ನು ನಾನು ಹೊಂದಿಕೊಂಡು ನಾನು ಅನುಭವಿಸುವುದು. ಗಮನಿಸಿ, ಆಶೀರ್ವಾದ ಅಂದರೆ ನಾನು ಹೊಂದಿಕೊಂಡು ನಾನು ಅದನ್ನು ಅನುಭವಿಸುವುದು. ಆಶೀರ್ವಾದ ನಿಧಿ ಅಂದರೆ ನಾನು ಹೊಂದಿಕೊಂಡು ನನ್ನಿಂದ ಇನ್ನೂ ಅನೇಕರು ಆಶೀರ್ವಾದವನ್ನು ನನ್ನ ಮೂಲಕವಾಗಿ ಹೊಂದುವುದು. ಇವತ್ತು ವಾಕ್ಯ ಹೇಳ್ತಿದೆ, ಈ ಮೂರು ಲೋಕದ ಮಧ್ಯದಲ್ಲಿ ಆಶೀರ್ವಾದದ ನಿಧಿಗಳಾಗಿರುವವು ಎಂಬುದಾಗಿ ಹೇಳ್ತಿದೆ. ಹಾಗಿದ್ದರೆ ಇವತ್ತು 2026ನೇ ವರ್ಷದ ವಾಗ್ದಾನ ನನಗೂ ನಿಮಗೂ ನಾವೇ ಆಶೀರ್ವಾದ ನಿಧಿಗಳಾಗಬೇಕು ಅಂತ ದೇವರು ವಾಕ್ಯ ಹೇಳ್ತದೆ. ನೀವು ಆಶೀರ್ವಾದ ಹೊಂದಬೇಕು ಅಂತಲ್ಲ, ನೀವು ಆಶೀರ್ವಾದದ ನಿಧಿಗಳಾಗಬೇಕು ಅಂತ. ನಾನು ನಿಮ್ಮನ್ನು ಕೇಳ್ತೀನಿ, ನೀವೇನಾಗಬೇಕು ಅಂತ? ಏನಾಗಬಾರ್ದು? ಆಶೀರ್ವಾದ ಹೊಂದೋದಲ್ಲ, ಆಶೀರ್ವಾದ ಹೊಂದೋದು ಅಲ್ಪತೃಪ್ತರು ಅಂತ ಹೇಳ್ತಾರೆ. ಅಟ್ ಪ್ರೆಸೆಂಟ್ ಖುಷಿಯಾಗಿರೋದು, ಅಟ್ ಪ್ರೆಸೆಂಟ್ ನನಗೆ ಸಂತೋಷ ಕೊಡೋದು. ಅಲ್ಲೆಲ್ಲೂಯ್ಯ. ಕೆಲವರು ಈ ವಾರವೆಲ್ಲ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು, ಯಾರು ಫಸ್ಟ್ ಪ್ರೈಸು, ಯಾರು ಸೆಕೆಂಡ್ ಪ್ರೈಸು, ಯಾರು ಫಸ್ಟ್ ಅಂತ ಕೇಳ್ತಾ ಇದ್ರು. ಆಗ ನಾನು ಒಲ್ಲದ ಹೆಸರುಗಳನ್ನೆಲ್ಲ ಹೇಳ್ತಿದ್ದೆ. ಕೆಲವು ಸರಿ ಹಂಸವೇಣಿಸಿಷ್ಟು ಅಂದೆ, ಕೆಲವು ಸರಿ ನಾನು ಅಭಿ ಅಂತಂದೆ, ಕೆಲವು ಸರಿ ವಿಜಯ್ ಅಂದೆ. ಎಲ್ಲರೂ ನೆನ್ನೆ ಕುಮಾರ್ ಬಂದ್ರೆ ಅದೇ ಕೇಳಿದ್ರು, ರಾತ್ರಿ ಬಂದಿದ್ರು. ಫಸ್ಟ್ ಪ್ರೈಸ್ ಯಾರು? ಫಸ್ಟ್ ಅಭಿ ಅಂದೆ. ಸೆಕೆಂಡ್ ಪ್ರೈಸ್ ವಿಜಯ್ ಅಂದರು. ಏನೋ ನಡೆದಾದ ಕಂಡುಬಿಡಿಯಾಗಾರ ಇಲ್ಲಿ ಅಂದರು. ಅಲ್ಪತೃಪ್ತರು. ಅಲ್ಲಲ್ಲೇ ಆ ಗಳಿಗೆ ಅದು ಸಂತೋಷ ಆಯ್ತು ಅವ್ರಿಗೆ. ಇಷ್ಟ, ಅವ್ರು ಬಂದ್ರ ಇವ್ರು ಬಂದ್ರ ಅಂತ. ಒಂದು ಅವ್ರಿಗೇನೆ ನೀವೇ ಫಸ್ಟ್ ಪ್ರೈಸ್ ಅಂತ ಹೇಳಿದ್ರು ಖುಷಿ ಪಡೋರೇನೋ. ಆದರೆ ಇದು ಆಶೀರ್ವಾದ, ಇದು ಬೇಡ. ಆಶೀರ್ವಾದದ ನಿಧಿಗಳಾಗಬೇಕು. ಆಮೆನ್, ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನಾನು ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ನಾನು ಮನಸ್ಸು ಮಾಡ್ತೇನೆ. ನಾನು ಶುಕ್ರವಾರ ಕೆಲವರಿಗೆ ಮಾತನಾಡಿದ್ದೀನಿ, ಅವರುಗಳು ಸ್ವಲ್ಪ ಮೌನವಾಗಿರಬೇಕು, ಬೇರೊಬ್ಬರಿಗೆ ಅವಕಾಶವನ್ನು ಕೊಡಬೇಕು, ದಿಢೀರ್ನೇ ಮಾತನಾಡಬಾರ್ದು. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ರೋಮಾಪುರದ ಪತ್ರಿಕೆಯನ್ನು ಬರೆದವರು ಯಾರು? ಹೇಳ್ರಿ, ಒಪ್ಪನ ಹೇಳ್ರಿ. ತೆಗೆದುಕೊಂಡ್ರಿ ರೋಮ ಪತ್ರಿಕೆಗೆ. ರೋಮಾಪುರದ ಬರೆದ ಪತ್ರಿಕೆ 1ನೇ ಅಧ್ಯಾಯ ತೆಗೆದುಕೊಂಡ್ರೆ ಆ ತಲೆಬರಹನೇ ಹೇಳ್ತದೆ, ಯಾರು ಬರೆದ ಪತ್ರಿಕೆ? ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಂತಿದೆ. ಇದನ್ನು ಬರೆಸಿದವರು ಯಾರು? ಪರಿಶುದ್ಧ ಆತ್ಮ. ಬಟ್ ನಾನು ಇವತ್ತು ಹೀಗೆ ಹೇಳ್ತೀನಿ, ಬರೆದವರು ಬೇರೆಯವರು, ಬರೆಸಿದವರು ಪೌಲನು. ಇವರಿಬ್ಬರಿಗೂ ಲೀಡರ್ ಆಗಿದ್ದವರು ಪರಿಶುದ್ಧಾತ್ಮನು. ಈ ಪರಿಶುದ್ಧಾತ್ಮನು ಯಾರ ಬಗ್ಗೆ ಬರೆಸಿದ್ರು ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ಬರೆಸಿದ್ರು. ಅಪೊಸ್ತಲನಾದ ಪೌಲನು ರೋಮಾ ಪತ್ರಿಕೆಯಿಂದ ಪ್ರಾರಂಭ ಮಾಡಿ ಎಲ್ಲಿವರೆಗೆ ಆ ಥರ ಪತ್ರಿಕೆಗಳಿದೆ ಹೇಳಿ ನೋಡುವ? ಫಿಲೋಮೋನವರೆಗೂ ಅವನ ಪತ್ರಿಕೆಗಳೇ, ಹೌದಾ? ಹಾಗಿದ್ರೆ ಇವನೊಬ್ಬ ಬಹಳ ಎಜುಕೇಟೆಡ್, ಇಷ್ಟೆಲ್ಲ ಮರಿದನ ಅಂತ ಅನಿಸುತ್ತೆ. ಆದರೆ ನಿಜವಾಗಿಯೂ ರೋಮಾ ಪತ್ರಿಕೆಯನ್ನು ಪೌಲನು ಬರೀಲಿಲ್ಲ. ರೋಮಾ ಪತ್ರಿಕೆಯನ್ನು ಯಾರು ಬರೀಲಿಲ್ಲ? 16ನೇ ಅಧ್ಯಾಯಕ್ಕೆ ಬಂದ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ, ಸ್ವಿಚ್ ಆಫ್ ಮಾಡಿ 16ನೇ ಅಧ್ಯಾಯ ಅದರ 21 ಮತ್ತು 22ನೇ ವಚನವನ್ನು ನಾನೇ ಓದ್ತೀನಿ, ಕೇಳಿಸ್ಕೊಂಡು ನಾನೇ ಓದ್ತೀನಿ. ತೆಗೆದುಕೊಂಡ್ರ? ನನ್ನ ಜೊತೆ ಕೆಲಸದವರಾದ ತಿಮೋಥೆಯನು, ನನ್ನ ಸ್ವಜನನಾದ ಲೂಕ್ಯನು, ಯಾಸೋನನು, ಸೋಸಿ ಪತ್ರನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ. ಇಲ್ಲಿ ಗಮನಿಸಿ, ಈ ಪತ್ರಿಕೆಯನ್ನು ಬರೆದ ತೇರ್ತಿನೆಂಬ ನಾನು ನಿಮ್ಮನ್ನು ಕರ್ತನಲ್ಲಿ ವಂದಿಸುತ್ತೇನೆ. ಈ ಪತ್ರಿಕೆಯನ್ನು ಯಾರು ಬರೆದದ್ದು? ಇಷ್ಟೊತ್ತು ಪೌಲನ್ರಿ. ಒಂದೊಂದು ಪತ್ರಿಕೆಯನ್ನು ಕೂಡ ಪೌಲನು ಬರೀಲಿಲ್ಲ. ಈ ಪತ್ರಿಕೆಯನ್ನು ಬರೆಯುವಾಗ, ಇನ್ನು ಅನೇಕ ಪತ್ರಿಕೆಗಳು ಬರೆಯುವಾಗ ಪೌಲನು ಸೆರೆಮನೆಯಲ್ಲಿದ್ದನು. ಸೆರೆಮನೆಯಲ್ಲಿದ್ದುಕೊಂಡು ಈ ಪೌಲನು ಯಾಕೆ ಬರೀತಿರಲಿಲ್ಲ ಅಂದರೆ, ಸತ್ಯವೇದದ ತತ್ವಜ್ಞಾನಿಗಳ ಪ್ರಕಾರ ಗಲಾತ್ಯ ಪತ್ರಿಕೆಗೆ ಬನ್ನಿರಿ, ಅದನ್ನು ಹೇಳಿ ನಾನು ಪ್ರಸಂಗಕ್ಕೆ ಹೋಗ್ತೀನಿ. 4ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 13ನೇ ವಚನದಿಂದ ನಾನು ಓದ್ತೇನೆ, ಗಮನಿಸ್ಕೊಳ್ರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 13ನೇ ವಚನದಿಂದ. ನನ್ನ ಶರೀರಕ್ಕೆ ಅಸೌಖ್ಯವಿದ್ದದ್ದರಿಂದ ನಾನು ನಿಮ್ಮಲ್ಲಿದ್ದು ಮೊದಲನೇ ಸರ್ತಿ ನಿಮಗೆ ಸುವಾರ್ತೆ ಸಾರಿದ್ದನ್ನು ನೀವು ಬಲ್ಲಿರಿ. ಯಾವಾಗ ಸುವಾರ್ತೆ ಹೇಳಿದ್ದೀವನು? ಅಂದರೆ ಹುಷಾರಿಲ್ಲದಾಗ, ಆರೋಗ್ಯ ಕೆಟ್ಟಿದ್ದಾಗ. ಗಮನಿಸ್ರಿ,
ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಕೆಗೆ ಆಸ್ಪದವಾದದ್ದನ್ನು ನೀವು ಹೀನೈಸಲಿಲ್ಲ. ಪೌಲನ ಗಮನಿಸ್ರಿ, ಪೌಲ ಹೇಳ್ತಿದ್ದಾನೆ, ನನ್ನ ಶರೀರದಲ್ಲಿ ನೀವು ಹೀನೈಸುವಂತಹ ಅಥವಾ ವಾಕರಿಸುವಂತಹ ಬೇಸರಿಕೆ ಆಗುವಂತಹ ಒಂದು ಕಾರ್ಯ ಇವನಲ್ಲಿತ್ತು. ಮುಂದೆ ಹೇಳ್ತಾನೆ, ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡ್ರಿ. ಮುಂದೆ ಓದ್ತೀನಿ, ಆಗ ನಮಗೆ ಶುಭವಾಯಿತೆಂದು ನೀವು ಅಂದುಕೊಂಡಿರಲ್ಲ, ಆ ಶುಭವು ಎಲ್ಲಿ ಹೋಯಿತು? ಸಾಧ್ಯವಾಗಿದ್ದರೆ, ಇಲ್ಲಿ ಗಮನಿಸಿ, ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತು ನನಗೆ ಕೊಡುತ್ತಿದ್ದೀರೆಂದು ನಿಮ್ಮ ಕುರಿತು ಸಾಕ್ಷಿ ಹೇಳುತ್ತೇನೆ. ಅಪೊಸ್ತಲನಾದ ಪೌಲನು ಕಣ್ಣಿನಲ್ಲಿ ಒಂದು ಸಮಸ್ಯೆ ಉಳ್ಳವನಾಗಿದ್ದನು. ಅವನಿಗೇನಾದರೂ ಕಿಡ್ನಿ ಪ್ರಾಬ್ಲಮ್ ಅಂತಿದ್ರೆ, ಗಮನಿಸ್ರಿ, ಕಿಡ್ನಿ ಪ್ರಾಬ್ಲಮ್ ಅಂದರೆ ತುಂಬ ಪ್ರೀತಿಸೋರು, ನಾನು ಒಂದು ಕಣ್ಣು ಕೊಡ್ತೀನಿ ಅಂತ ಹೇಳ್ತಾರ? ಏನು ಕೊಡ್ತೀನಿ ಅಂತಾರೆ? ಕಿಡ್ನಿ ಕೊಡ್ತೀನಿ ಅಂತಾರೆ. ಹೌದು ತಾನೆ? ಪೌಲನಿಗೆ ಅಸೌಖ್ಯ ಇತ್ತಂತೆ, ವಾಕರಿಸೋದು ಅಂದ್ರೆ ಹೇಳಿ, ಯಾರನ್ನ ನೋಡಿ, ನೀವು ಯಾವುದನ್ನು ನೋಡಿ ವ್ಯಾ ಅಂತೀರಿ? ಅದೇ ಯಾವುದು? ತಲೆನೋವು ಅಂತ ಹೋಯ್ತಿರ್ತಾನೆ ದಾರಿಲಿ, ತಲೆನೋವನ್ನು ವ್ಯಾ ಅಂತೀರ? ಇಲ್ಲ. ಸುಟ್ಟ ಗಾಯ, ಆಮೇಲೆ ಕೀವು ಸುರಿಯುವಂತಹ ಕಾರ್ಯ ನೋಡಿದ್ರೆ ಏನು ಮಾಡ್ತೀವಿ? ವಾಕರಿಸ್ತಾರೆ. ಅದೇ ರೀತಿ ಪೌಲನಿಗೆ ವಾಕರಿಸುವ ರೀತಿಗೊಂದು ಕಾಯಿಲೆ ಇತ್ತು. ಆದರೂ ನೀವು ನನ್ನನ್ನು ನೋಡಿ ವಾಕರಿಸಲಿಲ್ಲ, ಆದರೆ ನನ್ನನ್ನು ದೇವದೂತನಂತೆಯೂ ಯೇಸು ಕ್ರಿಸ್ತನಂತೆ ಸೇರಿಸ್ಕೊಂಡ್ರಿ. ಸಾಧ್ಯವಾದರೆ ನಿಮ್ಮ ಕಣ್ಣುಗಳನ್ನೂ ನನಗೆ ಕಿತ್ಕೊಡ್ತೀರಿ. ಅಂದರೆ ಅವನ ಕಣ್ಣಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಕಣ್ಣನ್ನು ಹೆಚ್ಚು ಬಿಟ್ಟು ನೋಡೋಕ್ಕಾಗ್ತಿರ್ಲಿಲ್ಲ, ಬರೆಯೋಕ್ಕಾಗ್ತಿರ್ಲಿಲ್ಲ, ಕಣ್ಣಲ್ಲಿ ನೀರು ಸೋರ್ತಿತ್ತೇನೋ, ಕಣ್ಣಲ್ಲಿ ಕಿವು ಬರ್ತಿತ್ತೇನೋ ಗೊತ್ತಿಲ್ಲ ಪೌಲನಿಗೆ. ಆದರೆ ಇಂತಹ ಸಮಸ್ಯೆ ಇರುವುದರಿಂದ ಇಷ್ಟೊಂದು ಪತ್ರಿಕೆಗಳ ಬರೆಯುವುದಕ್ಕೆ ಯಾರು ಸಹಾಯಕರಾಗಿದ್ದರು ಇಲ್ಲಿ? ಅವನ ಹೆಸರು ಹೇಳಿ, ತೇರ್ತಿಯನು. ಎಲ್ಲರೂ ಹೇಳ್ರಿ. ಪೌಲನು ಸೆರೆಮನೆಯಲ್ಲಿ ಕೂತಿ ಆಗ್ಬೋದು, ಮತ್ತೊಂದು ಕಡೆ ಆಗ್ಬೋದು, ಹೇಳ್ತಾ ಹೋಗ್ತಿದ್ದ. ಅವನ ಪ್ರಕಟಣೆ ಹೊಂದ್ಕೊಂಡು ದೇವರನ್ನ ಅನಿಸಿದ್ದನ್ನೆಲ್ಲ ಹೇಳ್ತಿದ್ದ. ತಕ್ಷಣ ಒಬ್ಬ ತೇರ್ತಿಯನು ಏನು ಮಾಡ್ತಿದ್ದ? ಪಕ್ಕದಲ್ಲಿ ಬರಿತಾ ಇದ್ದ. ಇವತ್ತು ಪೌಲನ ಮೂಲಕ ನಮಗೆ ಪತ್ರಿಕೆಗಳು, ಯೇಸು ಕ್ರಿಸ್ತನ ಪ್ರಕಟಣೆಗಳು ನನಗೂ ನಿಮ್ಮ ಕೈಗೆ ಬಂದು ತಲುಪಿದೆ. ಇದಕ್ಕೆ ಪೌಲನು ಮಾತ್ರ ಸಾಧ್ಯನಾ? ಮರೆಮುಗುವಾದಂಥ ಆಶೀರ್ವಾದದ ನಿಧಿಯಾಗಿದ್ದವ್ರು ಯಾರು ಗೊತ್ತಾ? ತೇರ್ತಿಯನು. ತೇರ್ತಿಯನು ಆಶೀರ್ವಾದ ಹೊಂದಲಿಲ್ಲ, ಆಶೀರ್ವಾದದ ನಿಧಿಯಾಗಿಬಿಟ್ಟ. ಇಡೀ ಪತ್ರಿಕೆಗಳನ್ನು ಬರೆದು ಅವನು ಎಂಥ ಒಂದು ಶ್ರೇಷ್ಠ ಸ್ಥಾನ ಪಡ್ಕೊಂಡಿದ್ದಾನೆ ಅಂದರೆ, ಪೌಲನು ಬರೆದ ಅಂತ ಹೇಳಿದ ಜಾಗದಲ್ಲಿ ಮರೆಯಾಗಿ ಅವನ ಹೆಸರಿದೆ ತೇರ್ತಿಯನು ಅಂತೇಳಿ. ಪೌಲನ ಹೆಸರಿಂದ ಹಿಂದೆ ಯಾರ ಹೆಸರಿದೆ? ತೇರ್ತಿಯ. ಇವತ್ತು ಸಭೆಯ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬದ ಕಾರ್ಯಗಳಲ್ಲಿ, ನಿಮ್ಮ ಆತ್ಮೀಕ ಕಾರ್ಯಗಳಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬಂದಿದ್ದಾನೆ, ಒಂದು ಉಪಯೋಗವಾಗಿದ್ದಾನೆ, ಇವನು ಆಶೀರ್ವಾದವಾಗಿದ್ದಾನೆ ಅಂದರೆ ಮತ್ತೊಬ್ಬನಾದ ನೀನು ಅವನಿಗೆ ಆಶೀರ್ವಾದದ ನಿಧಿಯಾಗಿ, ಸಹಾಯಕಳಾಗಿ ಇದ್ದೀಯಾ. ತೇರ್ತಿಯಂತೆ ಇವನೊಬ್ಬ ಸಹಾಯಕನು, ಆಶೀರ್ವಾದದ ನಿಧಿ ಇವನು. ಇವತ್ತು ನಾವು ನೋಡಿ, ಇಷ್ಟು ವರ್ಷ ಬೈಬಲ್ ಓದಿದ್ರು, ರೋಮಾ ಪತ್ರಿಕೆಯಲ್ಲಿ ಇವನ ಹೆಸರಿದೆ ಅಂತ ತುಂಬ ಜನ ಗೊತ್ತಿಲ್ಲ. ಈ ರೋಮಾ ಪತ್ರಿಕೆ ಎಕ್ಸಾಮ್ ಕೂಡ ಬರೆದಿದ್ದೀವಿ, ಆ ತೇರ್ತಿಯನ ಹೆಸರು ನಮ್ಮ ನೆನಪಿರಲಿಲ್ಲ. ಈ ತೇರ್ತಿಯನು ಆಶೀರ್ವಾದದ ನಿಧಿಯಾಗಿ ಇವತ್ತು ನಮಗೆಲ್ರಿಗೂ ಅವನೇ ಆಶೀರ್ವಾದದ ನಿಧಿ. ಒಂದು ವೇಳೆ ಪೌಲ ಅಂದುಕೊಂಡದನ್ನೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಬಿಟ್ಬಿಟ್ಟಿದ್ರೆ ನಮ್ಮ ಕೈ ಇವತ್ತು ರೋಮಾ ಪತ್ರಿಕೆ ಬಂದು ತಲುಪ್ತೈತಾ? ಮಾತನಾಡಿ. ರೋಮಾ ಪತ್ರಿಕೆ ನಮ್ಮ ಕೈಗೆ ಬಂದು ತಲುಪ್ತಾ ಇರಲಿಲ್ಲ. ಇವತ್ತು ಅವನ ಮೂಲಕವಾಗಿ ನಮಗೆ ಅನೇಕ ಪತ್ರಿಕೆಗಳು ನಮ್ಮ ಕೈಗಳಿಗೆ ಬಂದು ತಲುಪಿದೆ. ಇವತ್ತು ಯಾರ್ಯಾರು ಈ ಸೇವೆಯಲ್ಲಿ ಇದನ್ನು ಅಭಿವೃದ್ಧಿಪಡಿಸುವ ಹಾಗೆ, ಇನ್ನೊಂದು ಕಾರ್ಯಗಳಾಗೆ ನನ್ನ ಪಾತ್ರ ಏನಿದೆ, ಈ ಸೇವೆಯಲ್ಲಿ ನನ್ನ ಪಾತ್ರಗಳೇನಿದೆ ಅನ್ನುವುದನ್ನು ಹುಡುಕಿ ಸೇವೆ ಮಾಡುವಂಥವರು, ಕಾರ್ಯ ಮಾಡುವಂಥವ್ರು ನಮ್ಮ ಸಭೆಯಲ್ಲಿ ಎಷ್ಟು ಜನ ಇದ್ದೀವಿ ನಾವು? ಒಬ್ಬರು ಚೇರ್ ಆಗ್ತಿದ್ರೆ ಸಭೆಗೆ ಬಂದು ಅದಕ್ಕೆ ಮತ್ತೊಬ್ಬರು ಸಹಾಯಕರಾಗಿರುವಂಥದ್ದು, ಒಬ್ಬರು ಕಸ ಒರೆಸ್ತಿದ್ರೆ ನಾನು ಸ್ವಲ್ಪ ಅದನ್ನು ಒರೆಸ್ಕೊಡ್ತೀನಿ ಅನ್ನುವಂಥವರು, ಚೇರ್ ಎತ್ತಾಕುವಂಥದ್ದು, ಗಲೀಜಾಗಿದ್ರೆ ಕ್ಲೀನ್ ಮಾಡುವಂಥದ್ದು, ಪ್ರತಿಯೊಂದು ಸಭೆಯ ಕಾರ್ಯಗಳನ್ನು ಗಮನಿಸಿ ಇದೊಂದು ಚರ್ಚ್ ಪಾಸ್ಟರ್ ಇದನ್ನು ಮಾಡ್ತಿದ್ದಾರೆ, ನಾನು ಸ್ವಲ್ಪ ಅದಕ್ಕೆ ಸಹಾಯವಾಗಿರ್ತೀನಿ. ಪೌಲನು ಬರೆಸಬೇಕು ಅಂತ ನಾನು ಆಸೆ ಪಟ್ಟ, ಆದರೆ ನಾನು ಬರೀತೀನಿ ಅಂತ ಮುಂದಾದವನೇ ತೇರ್ತೀನಿ. ಇವರಿಬ್ಬರು ಸೇರಿದ ಮೇಲೇ ಒಂದು ಪತ್ರಿಕೆ ಅಂತ ಪ್ರಾರಂಭವಾಯಿತು. ಆಮೇಲೆ ಇವತ್ತು ನೀನು ಈ ಸೇವೆಗೆ ಯಾವ ರೀತಿ ತೇರ್ತಿನಂತೆ ಸಹಾಯಕನಾಗಿರಲಿಕ್ಕೆ ನೀನು ಮನಸ್ಸು ಮಾಡ್ತೀಯ? ತುಂಬ ಜನರು ನಾನು ನೋಡ್ತೀನಲ್ಲ, ಬರ್ತಾರೆ ಹೋಗ್ತಾರೆ ಅಂತಿದ್ದೀರಿ ಹೊರತು ನನ್ನ ಪಾತ್ರ ಈ ಸೇವೆಯಲ್ಲಿ ಏನು, ನನ್ನ ಪಾತ್ರ, ನನ್ನ ಒಂದು ಸ್ಥಾನ ಈ ಸೇವೆಗೆ ಏನು ಕೊಟ್ಟಿದ್ದೀನಿ, ಏನನ್ನು ಕಲಿಸ್ಕೊಟ್ಟಿದ್ದಾರೆ ದೇವರು ನನಗೆ, ಯಾವ ರೀತಿ ಆಶೀರ್ವಾದ ಹೊಂದಿದ್ದೀನಿ ಅನ್ನೋದನ್ನು ನೀವು ಆಲೋಚನೆ ಮಾಡಿ ನೋಡಿದ್ರೆ ತುಂಬ ಜನ ಏನು, ನಾನು ನಿಮ್ಮನ್ನು ಚುಚ್ಚಿ ಮಾತಾಡ್ತಿಲ್ಲ, ಬದಲಾಯಿಸ್ಕೊಳ್ಳಿ. ನನ್ನ ಸೇವೆಯಲ್ಲಿ ನನ್ನ ಪಾತ್ರ ಏನಾದರೂ ಈ ಸಭೆಯಲ್ಲಿ ಇರಬೇಕು, ಕರ್ತನಿಗಾಗಿರಬೇಕು. ಇವತ್ತು ಚಂದ್ರು ಪಾಸ್ಟರ್ ಮಾಡ್ತಿರುವಂಥ ಸೇವೆ ನನ್ನ ಕುಟುಂಬಕ್ಕೋಸ್ಕರ ಅಲ್ಲ,
ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಕರ್ತನ ರಾಜ್ಯವನ್ನು ಕಟ್ತಿದ್ದೀನಿ. ಇವತ್ತು ಅನೇಕರು ಈ ಸಭೆಗೆ ಕೊಟ್ಟು ಕೆಲಸ ಮಾಡಿ ಸಹಾಯ ಮಾಡ್ತಿದ್ದೀರಿ. ಯಾರಿಗೋಸ್ಕರ ಮಾಡ್ತಿದ್ದೀರಿ? ನೀವೆಲ್ಲ ಕರ್ತನಿಗೋಸ್ಕರ ಮಾಡ್ತಾ ಇದ್ದೀರಿ. ಆಮೇಲೆ ಇನ್ನೂ ಒಂದು ವೈರಾಗ್ಯ ಬರಬೇಕು, ನಾನು ಇನ್ನೂ ಏನಾದರೂ ಕರ್ತನಿಗೆ ನಾನು ಮಾಡಬೇಕು. ಸೊ ರಾಜೇಶ್ ಅವ್ರ ಮನೆ ಸಭೆಗೆ ಹೋದಾಗ ನಾವು ಮಾತಾಡ್ತಾ ಇದ್ರು, ನಾನು ಏನು ಕರ್ತನಿಗೆ ಮಾಡಿಲ್ಲ, ನಾನು ಮಾಡಬೇಕು. ನಾವು ಹೀಗೆ ಇದ್ರೆ ಆಗಲ್ಲ, ನಾನು ಕರ್ತನಿಗೆ ಈ ಒಂದು ವೈರಾಗ್ಯ ನಮ್ಮೊಳಗೆ ಬರಬೇಕು. ನಾನು ಏನಾದರೂ ಕರ್ತನಿಗೆ ಮಾಡಬೇಕು. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಸಭೆ ಅನ್ನುವಂಥದ್ದು. ಇಲ್ಲಿಗೆ ತಂದು ಸೇರಿಸಿದ್ದಾರೆ, ನಮ್ಮನ್ನು ಪರಲೋಕಕ್ಕೆ ಸಿದ್ಧಪಡಿಸುವಂಥ ಒಂದು ಸ್ಥಳ. ನಾನು ಏನಾದರೂ ಸೇವೆಗಾಗಿ, ಸಭೆಗಾಗಿ ನಾನು ಮಾಡಬೇಕು. ಈ ತ್ಯಾಗವೇ ಅಪೊಸ್ತಲನಾದ ಪೌಲನ ಜೊತೆಯಲ್ಲಿ ತೇರ್ತನದಲ್ಲಿ ಇದ್ದಂಥದ್ದು. ಹಲ್ಲೆಲೂಯಾ. ಒಂದನೇ ರೋಮಪುರದ ಬರ ಪತ್ರಿಕೆ ಬಂದರು. ಮೊದಲನೇ ಆಶೀರ್ವಾದ ನಿಧಿ ಯಾರು? ತೇರ್ತರು. 16ನೇ ಅಧ್ಯಾಯ 1ನೇ ವಚನವನ್ನು, 1 ಮತ್ತು 2ನೇ ವಚನವನ್ನು ಮತ್ತೊಬ್ಬರು ಓದೋಣ. ನಾನು ನಿಮ್ಮೊಳಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ಇವಳ ಹೆಸರೇನು? ಫೋಯಿಬೆ. ಎಲ್ಲರೂ ಹೇಳ್ರಿ, ಫೋಯಿಬೆ ಎಂಬ ಆಕೆ ಬಗ್ಗೆ ಪೌಲನು ಒಂದು ಸಾಕ್ಷಿನ ಹೇಳ್ತಿದ್ದಾನೆ. ಏನಂತ? ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ಈಕೆ ಯಾವ ಸೇವಕಳು? ಕೆಂಕ್ರೆ ಪಟ್ಟಣದಲ್ಲಿ ಒಂದು ಸಭೆ ಇದೆ, ಆ ಸಭೆಯಲ್ಲಿ ಸೇವೆ ಮಾಡುವಂಥವಳ ಹೆಸರೇನು? ಫೋಯಿಬೆ. ಒಬ್ಬ ಸ್ತ್ರೀ. ಕೆಲವರು ಹೇಳ್ತಾರೆ ಸ್ತ್ರೀಯರು ಸಭೆ ನಡೆಸಬಾರದು ಅನ್ನುವಂಥ ಕೆಲವು ತತ್ವಗಳಿದೆ ಕ್ರೈಸ್ತರಲ್ಲಿ. ಬಟ್ ಬೈಬಲ್ನಲ್ಲಿ ಹೇಳಿದೆಯಾ ಇಲ್ವಾ? ಸಭಾಪಾಲಕಳಾಗಿ ಸಭೆಯನ್ನು ನಡೆಸುವಂತಹ ಆಕೆ ಫೋಯಿಬೆ. ಕೊರಿಂಥ ಪತ್ರಿಕೆಯಲ್ಲಿ ಯಾವ ಉದ್ದೇಶಕ್ಕಾಗಿ ಸ್ತ್ರೀಯರು ಮೌನವಾಗಿರಬೇಕು ಅಂತ ಹೇಳಿದ್ದೆ ಬೇರೆ ವಿಷಯ. ಓಕೆ, ಆ ಟಾಪಿಕ್ ಬೇರೆ, ನಾನು ಇನ್ನೊಂದು ದಿನ ಮಾತನಾಡ್ತೀನಿ. ಇಲ್ಲಿ ಫೋಯಿಬೆ ಕುರಿತು ನಾನು ಮಾತನಾಡ್ತೇನೆ. 2ನೇ ವಚನ ಹೇಳ್ತದೆ, ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು ದೇವಜನಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ಸಹಾಯವು ಯಾವ ವಿಷಯದಲ್ಲಿ ಬೇಕಾಗಿದ್ದರೂ ಸಹಾಯ ಮಾಡ್ರಿ. ಯಾರಿಗೆ? ಫೋಯಿಬೆಗೆ. ಕೊರಿಂಥ ಸಭೆಗೆ ಫೋಯಿಬೆಯನ್ನು ಕಳಿಸ್ತಾ ಇದ್ದಾನೆ ಪೌಲ. ಎಲ್ಲರೂ ಎಚ್ಚರವಾಗಿರ್ರಿ, ನನ್ನ ಜೊತೆ ಇರ್ರಿ. ಫೋಯಿಬೆಯನ್ನು ಕಳಿಸ್ತಿದ್ದಾರೆ. ಆ ಕಳಿಸುವಾಗ ಹೇಳ್ತಿದ್ದಾನೆ, ಈಕೆಗೆ ಯಾವ ವಿಷಯದಲ್ಲಿ ಸಹಾಯ ಬೇಕಾಗಿದ್ರು ಸಭೆಯವರೇ ಅವಳಿಗೆ ಸಹಾಯ ಮಾಡಿ ಅಂತ ಹೇಳಿದ. ಪೌಲ ಏನು ಕೊಟ್ಟು ಮಾಡಿದ್ನ? ಯಾಕೆ ಹೇಳ್ದ ಹೇಳಿ? ಅವನಿಗೆ ಹಕ್ಕಿದೆ. ಹಲ್ಲೆಲೂಯಾ. ಸಭಾಪಾಲಕರು ಒಬ್ಬರಿಗೆ ನೀನು ಇದನ್ನು ಪೋಷಿಸಬೇಕು ಅಂತ ನಾನು ಹೇಳಿದ್ರೆ ಯಾಕೆ ಅಂದರೆ ಅವರಿಗೆ ಹಕ್ಕಿದೆ, ಅವರನ್ನು ಸಂಪಾದಿಸಿದಂಥ ಹಕ್ಕು. ಬೈಬಲ್ ಹೇಳ್ತದೆ, ನಿನ್ನ ಎಲ್ಲವುಗಳಲ್ಲಿ ಸಭಾಪಾಲಕನಿಗೆ ಬೋಧಿಸೋರು ಏನು ಮಾಡಬೇಕು? ನೀನು ನನ್ನ ಜೊತೆ ಇಲ್ಲ, ಎಲ್ಲ ಕೆಲವರು ಬೈಬಲ್ ಹೇಳ್ತಿಲ್ಲ, ಪಾಲ್ ಕೊಡಬೇಕಂತೆ. ಏನು ಕೊಡಬೇಕಂತೆ? ಪಕ್ಕದಲ್ಲಿ ನೋಡಿ ಕೈ ಕೊಟ್ಟು ಹೇಳಿ, ಪಾಸ್ಟ್ರಿಗೆ ನಿಮ್ಗೆ ಎಲ್ಲದರಲ್ಲೂ ಪಾಲ್ ಕೊಟ್ಟರೆ ಅಂತ ಕೇಳಿ. ಉತ್ತರ ಕೊಟ್ರ? ಕೆಲವರು ಕೈ ಕೊಟ್ಟರೆ ಮುಖ ನೋಡಿದ್ರೆ ಮಕ್ಕಳು ನೋಡ್ಕೊಂಡು ಯಾನು ಒಳ್ಳೆ ಅಂತ ಮೆತ್ತಗೆ ಅವ್ರ ಮುಖ ನೋಡ್ಕೊಂಡೆ ಕೈ ಎತ್ಕೊಂಡು ಉತ್ತರ ಇಲ್ಲ. ಕೆಲವರು ಇದ್ದಾರೆ ನನ್ನ ಸಭೆಯಲ್ಲಿ, ಏನಾದ್ರು ತಗೊಂಡ್ರೆ ಫಸ್ಟ್ ನನಗೆ ಇದೊಂದು ತಗೊಂಡಿದ್ದೀನಿ, ನಿಮಗೊಂದು ತೆಗೆದುಕೊಡ್ಬೇಕು, ನಾನು ತಗೊಳ್ಳಿ. ತಗೊಳಕ್ಕಾಗಲಿಲ್ವಾ? ಫಸ್ಟಿಗೆ ಅಮೌಂಟ್ ಕಳಿಸಿ, ನಾನು 100 ರೂಪಾಯಿ ಐಟಮ್ ತಗೊಂಡೆ, ನಿಮಗೂ 100 ರೂಪಾಯಿ ಐಟಮ್ ತಗೊಳ್ಳಿ, ನೀವು ತಗೋಬೇಕು. ಒಬ್ಬರು ಇಬ್ಬರು ನನ್ನ ಸಭೆಯಲ್ಲಿದ್ದಾರೆ. ನನ್ನ ಸಭೆಯಲ್ಲಿ ಎಲ್ಲರೂ ಆ ರೀತಿ ಇದ್ದರೆ ಈ ಸಭೆ ಕಾರ್ಯ ಹೇಗಿರ್ತದೆ ಗೊತ್ತಾ? ಈಗ ಫೋಯಿಬೆ ಬಗ್ಗೆ ಪೌಲ ಹೇಳ್ತಾನೆ, ಇವಳಿಗೆ ಯಾವ ವಿಷಯಗಳು ಬೇಕಾದರೂ ಈ ಫೋಯಿಬೆ ಎಂಬ ಆಕೆಗೆ ನೀವು ಸಹಾಯ ಮಾಡಿರಿ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ ಗೊತ್ತಾ? ಮುಂದೆಲ್ಲ ಏನು ಹೇಳ್ತಿದೆ? ಸಹಾಯವನ್ನು ಮಾಡಿರಿ, ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದವಳು. ಅಪೊಸ್ತಲನಾದ ಪೌಲನಿಗೆ ಒಬ್ಬಳು ಸಹಾಯಕಳಿದ್ಲಂತೆ. ಅವಳ ಹೆಸರೇನು? ಫೋಯಿಬೆ. ಒಂದು ವೇಳೆ ಅಪೊಸ್ತಲನಾದ ಪೌಲನು ಇಲ್ಲ ಬೇಡ, ನಾನು ಈ ಚರ್ಚಲ್ಲಿ ಪಾಸ್ಟ್, ನಮ್ಮ ಸಭೆಯಲ್ಲಿ ಫೋಯಿಬೆ ಇವಳೇ ನಮ್ಮ ಸಭೆಗೆ ಬಂದ್ಬಿಟ್ಟಿದ್ದು ಅಂತ ಇಟ್ಕೊಂಡು, ಇವಳು ನನಗೋಸ್ಕರ ಏನು ಮಾಡ್ತಾಳೆ? ಎಲ್ಲವನ್ನೂ ಸಹಾಯ ಮಾಡ್ತಾಳೆ. ನೀವೇನಂತಿದ್ರಿ? ನಮ್ಮ ಸಭೆಯ ಜನ ಇವತ್ತು ನಮ್ಮ ಸಭೆ ಮಾತ್ರ ತುಂಬ ಹೊರಗಿನ ಕಾರ್ಯಗಳೆಲ್ಲ ನಾನು ನೋಡ್ತಾ ಇದ್ದೀನಿ. ಅವರ ತವಕ ಏನು ಗೊತ್ತಾ? ಯಾಕೆ ಮಾಡಲಿಲ್ಲ ಒಬ್ಬ ಪಾಸ್ಟರ್ಗೆ? ಪೌಲನಿಗೆ ಯಾಕೆ ಮಾಡ್ದವ? ಏನು ಇಲ್ಲದೆ ಇದ್ದ ಯೋಚನೆ ಮಾಡ್ತಾ ಇದ್ವ ನಾವು. ಒಬ್ಬ ಆಕೆ ಪೌಲನಿಗೆ ಎಲ್ಲ ಥರದಲ್ಲೂ ಸಹಾಯ ಮಾಡುವಂಥವಳಿಗೆ ನೀವೇ ಎಲ್ಲ ಥರದ ಅವಳಿಗೆ ಸಹಾಯ ಮಾಡಿ ಅಂತ ಹೇಳ್ತಿದ್ದಾನೆ. ಅಂತಹ ಮನಸ್ಸುಳ್ಳವರೇ ಗಮನಿಸಲಿ. ನನ್ನ ಪಾಸ್ಟರ್ಗೆ ಒಬ್ಬರು ಶಶಿಕಲಾ ಸಿಸ್ಟರು ಇಷ್ಟೊಂದು ಸಹಾಯ ಮಾಡ್ತಿದ್ದಾರಾ? ಅದನ್ನು ನೋಡಿದಂತಹ ಸುಶೀಲ ಸಿಸ್ಟರ್ ಅನಿಸಬೇಕು, ನಾನು ಇನ್ನೂ ಅವ್ರ ಹಾಗೆ ನಾನು ಸಹಾಯ ಮಾಡಬೇಕು.
ಸೃಷ್ಟಿಸಿ ಸಹಾಯ ಮಾಡೋದನ್ನು ನೋಡಿ ನಮ್ಮ ಸುಷ್ಮಾ ಏನು ಅನ್ಕೋಬೇಕು? ಅದ್ಯಾಕೆ ಮಾಡಿದ್ರು ಅವರು ಅನ್ಕೋಬೇಕಾ? ಏನು ಅನ್ಕೋಬೇಕು? ನಾನು ಅವ್ರಿಗೆ ಸಹಾಯ ಮಾಡಿ. ಇದುವೇ ಸರಿಯಾದಂಥ ಮಾರ್ಗ. ಈ ರೀತಿಯಲ್ಲಿ ಅನೇಕ ಸಭೆಗಳಲ್ಲಿ, ಅನೇಕ ವಿಶ್ವಾಸಿಗಳಲ್ಲಿ ಅವರು ಸಹಾಯ ಮಾಡಿದ್ರೆ ಅದು ಯಾಕೆ ಮಾಡಬೇಕು ಅವರು? ಪ್ರಿಯ ಸಭೆಯೇ, ದೇವರಾತ್ಮರು ಮಾತನಾಡ್ತಿದ್ದಾರೆ. ಅದಕ್ಕಾಗಿ ನಿನ್ನನ್ನು ದೇವರು ಕಳುಹಿಸಿರುವುದು, ಸಭೆಗೆ ಸಹಾಯಕನಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ಸಭೆಗೆ ನಿನ್ನನ್ನು ಕಳುಹಿಸಿರುವುದು. ಇದನ್ನು ತಿಳಿಯದೆ ಅವಳು ಯಾಕೆ ಇವ್ರಿಗೆ ಸಹಾಯ ಮಾಡಿದ್ರು, ಇವನು ಯಾಕೆ ಅವಳಿಗೆ ಸಹಾಯ ಮಾಡಿದಾಗ ಈ ಎಲ್ಲ ಯೋಚನೆಗಳನ್ನು ಬಿಟ್ಟು ನಾನು ಆರಾಧನೆ ಮಾಡೋದು ನೋಡಿದೆ. ಹೇಳೋ ಒಂದು ಮಾತು ಗಮನಿಸ್ರಿ. ಪರಲೋಕ ಗಮನವನ್ನು ಸೆಳೆಯಬೇಕಾಗಿ, ಅಂದರೆ ದೇವರ ಗಮನವನ್ನು ಯಾರು ಸೆಳೀತಾರೆ? ಒಳ್ಳೆಯ ಕಾರ್ಯಗಳು ಮಾಡುವಂಥವರೇ. ಇವತ್ತು ಭಯೋತ್ಪಾದಕರೆಲ್ಲರೂ ದೇಶದ ಗಮನ ಸೆಳೀತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಇಲ್ಲ. ಅಂದರೆ ದೇವ್ರ ದೃಷ್ಟಿಲಿ ಇಲ್ಲ ಅಂತಲ್ಲ, ಅದು ಗಮನ ಸೆಳೀತಿಲ್ಲ. ಈಗ ನಾನು ನಿಮ್ಮೆಲ್ಲರೂ ನೋಡ್ತೀನಿ ಒಂದೇ ಗಳಿಗೆನಲ್ಲಿ, ಹೌದಾ? ಒಂದು ದಿಢೀರ್ನ ಮೊಬೈಲ್ ರಿಂಗ್ ಆಯಿತು, ನನ್ನ ಗಮನ ಯಾವ ಕಡೆ ಹೋಯಿತು? ಅವ್ರು ಏನು ಮಾಡೋದು ನನ್ನ ಗಮನನ? ಹಾಗಂತ ನಿಮ್ಮನ್ನೆಲ್ಲ ನೋಡ್ತಿಲ್ಲ ಅಂತನಾ? ನಿಮ್ಮನ್ನೆಲ್ಲ ನೋಡ್ತಿದ್ದೀನಿ, ಬಟ್ ಗಮನ ಆ ಕಡೆ ಹೋಯಿತು. ಹಾಗೆ ದೇವರ ಗಮನವನ್ನು ಸೆಳೆಯುವಂಥ ನಿಮ್ಮ ಸಹಾಯ, ನಿಮ್ಮ ಕಾರ್ಯಗಳು ಹೇಗಿರಬೇಕು ಅಂದರೆ ಅನೇಕರ ಗಮನಗಳನ್ನು ಸೆಳೆದು ನಾನು ಇವರ ಹಾಗೆ ಸಹಾಯಕರಾಗಿರಬೇಕು ಸಭೆಗೆ, ನಾನು ಇವಳ ಹಾಗೆ ಸಹಾಯಕರಾಗಿರಬೇಕು ಸೇವಕರಿಗೆ ಎಂಬುದಾಗಿ ನೀನು ಭಾವಿಸಬೇಕು. ಆಮೇಲೆ ಯೇಸು ಸ್ವಾಮಿಗೆ ಸೇವೆಗೆ ಪ್ರಯಾಣ ಮಾಡೋಕ್ಕೆ ಹಣ ಯಾರು ಕೊಡ್ತಿದ್ರು? ಅವ್ರ ಅಪ್ಪ ಅಮ್ಮ ಕೊಡ್ತಿದ್ರಾ? ಅವ್ರ ತಮ್ಮಂದ್ರು ಕೊಡ್ತಿದ್ರಾ? ಯಾರು ಕೊಡ್ತಿದ್ರು? ಸಭೆಯವರು ಅಲ್ಲ. ಗೊತ್ತಿಲ್ವದು? ತೆಗೆದುಕೊಂಡ್ರಿ, ಗೂಗಲ್ ಬಸ್ ಬರುತ್ತೆ. ಎಂಟನೇ ಅಧ್ಯಾಯ ತಲೆಬರಹ ಹೋದ್ರಿ. ಸೇವೆ ಮಾಡಿದ್ದು ಹೇಗೆ ಅಂತ ಅಲ್ಲಿ ನಾವು ನೋಡ್ತೀವಿ. 3ನೇ ವಚನದಿಂದ ಓದ್ತೀನಿ ನೋಡಿ. 2ನೇ ವಚನದ ಈ ಭಾಗ. ಈ ಹೆಂಗಸರು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲನೆಂಬ ಮರಿಯಳು, ಹೆರೋದನ ಮನೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸನ್ನಳು, ಇನ್ನೂ ಬೇರೆ ಅನೇಕರು. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು, ಇವರು ಗಂಡಸರ ಹೆಂಗಸರ? ಎಲ್ಲರೂ ಹೇಳ್ರಿ. ಲೇಡೀಸ್, ಸ್ತ್ರೀಯರು ಯೇಸು ಸ್ವಾಮಿಗೆ ಆಸ್ತಿಯಿಂದ ಕೊಟ್ಟು ಉಪಚಾರ ಮಾಡ್ತಿದ್ರು. ಹಡಗ್ನಲ್ಲಿ ಹೋಗ್ಬೇಕು, ಹಡಗ್ನವ್ರು ಸುಮ್ಮನೆ ಕರ್ಕೊಂಡಿದ್ದಾರೆ ಯೇಸು ಸ್ವಾಮಿನ. ಭೂ ಬಂದ್ಬಿಡ್ತಿದ್ರ ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬರಕ್ಕೆ. ಇವರು ಹಣ ಕೊಟ್ಟು ಅವರು ಪ್ರಯಾಣ ಮಾಡ್ತಿದ್ರು. ಈ ಹಣ ಯಾರು ಕೊಟ್ಟಿದ್ದು? ಈ ಸ್ತ್ರೀಯರು ಕೊಟ್ಟದ್ದು. ಇವರು ವಿಶ್ವಾಸಿಗಳಲ್ಲ, ಸಭಾಪಾಲಕರಲ್ಲ ಯೇಸು ಸ್ವಾಮಿ, ವಿಶ್ವಾಸಿಗಳು ಅನ್ನೋದಕ್ಕೆ. ಇವರು ಅಲ್ಲಿ ಅನೇಕ ಸ್ತ್ರೀಯರು ಕೊಟ್ಟು ಸಹಾಯ ಮಾಡಿದ್ರು. ಇಲ್ಲಿ ಪೌಲನಿಗೆ ಕೊಟ್ಟಾಕೆ ಯಾರು? ಹೇಳ್ರಿ. ಪೋಯಿಬೆ ಇವನಿಗೆ ಅನೇಕ ವಿಷಯಗಳಲ್ಲಿ ಕೊಟ್ಟು ಸಹಾಯ ಮಾಡಿದವಳು. ಹಳೆ ಒಡಂಬಡಿಕೆಯಲ್ಲಿ ಎಲೀಷನಿಗೆ ಮನೆ ಕಟ್ಟಿಸಿ ಊಟ ತಿಂಡಿ ಕೊಟ್ಟು ಎಲ್ಲ ಕಾರ್ಯಗಳನ್ನು ಗಮನಿಸಿದಂಥವಳ ಹೆಸರು ಯಾರು? ಏನು? ಶೂನೇನ್ಮೇಳು ಇವತ್ತು ಸತ್ಯವೇದದಲ್ಲಿ ಆಗಿರ್ಬೋದು, ಹೊರಗಡೆ ಆಗ್ಬೋದು, ಎಲ್ಲ ಕಡೆ ಸೇವೆಗಳನ್ನ ಅನೇಕ ಸ್ತ್ರೀಯರು, ಹೆಣ್ಣು ಮಕ್ಕಳು ಒತ್ತಾಸೆಯಾಗಿ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಆಮೇಲೆ ಅದನ್ನು ನೋಡಿದಂಥ ಮತ್ತೊಬ್ಬ ಸ್ತ್ರೀ, ಹೆಣ್ಣು ಮಕ್ಕಳು ಏನು ಅಂದ್ಕೋಬೇಕು? ಅವ್ರಿಗಿಂತ ಹೆಚ್ಚಾಗಿ ನಾನು ಕೊಡಬೇಕು. ಪುರುಷರೇ, ನೀವೇನು ಅಂದ್ಕೋಬೇಕು? ಅವ್ರಿಗಿಂತ ಹೆಚ್ಚಾಗಿ ನಾವು ಕೊಡಬೇಕು. ನಾವು ಕರ್ತನಿಗಾಗಿ ಸೇವೆ ಕೊಡಬೇಕು. ನನ್ನ ಸೇವೆ ಇನ್ನೂ ಉತ್ತಮವಾಗಿರಬೇಕು, ಸೇವೆ ಉತ್ತಮವಾಗಿ ನಡಿಬೇಕು. ಯೇಸು ಸ್ವಾಮಿ ಕೊಡಾಗ ಅವ್ರು ಗಂಡಂದ್ರು, ಗಂಡನೇ ಸೊನ್ನೆ ಬಳಸ್ತಾರೆ ನೋಡಿ, ಕೂಜನ ಹೆಂಡತಿ ಅಂತ. ಅವನೇನಾದ್ರು ನನ್ನ ಆಸ್ತಿ ಎಲ್ಲ ದುಡಿತಿರೋದು ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನೀ ಅಂತ ತಗೊಂಡೋಗ ಯೇಸು ಸ್ವಾಮಿ ಕೊಟ್ಟೆ ಅಂತ ಹೇಳ್ಬೋದಾಗಿತ್ತ, ಬಟ್ ಹೇಳಿಲ್ಲ. ಪುರುಷರೇ ಗಮನಿಸ್ರಿ, ಎಲ್ಲದರಲ್ಲೂ ನಿನ್ನ ಹೆಂಡತಿ ಕರ್ತನಿಗೆ ಪಾಲು ಕೊಡ್ತಿದ್ದಾಳ, ಸಂತೋಷ ಪಡ್ರಿ. ನೀನು ಹೇಗಾದರೂ ಕೊಡು, ನೀನು ಕೊಡೋದ್ರ ಮೂಲಕವೇ ದೇವರು ನನ್ನನ್ನು ಆಶೀರ್ವದಿಸ್ತಾರೆ, ನನ್ನ ಕುಟುಂಬ ಆಶೀರ್ವಾದ ಹೊಂದುತ್ತೆ ಅಂತ ನೀವು ನಂಬ್ರಿ. ಆಮೇಲೆ ಇಲ್ಲಿ ಬರುವಂಥದ್ರಲ್ಲಿ ಪ್ರತಿಯೊಂದರಲ್ಲಿ ಕೆಲವರು ಪಾಲು ಕೊಡೋರು ನನ್ನ ಸಭೆಯಲ್ಲಿ ಅದಕ್ಕಾಗಿ ಸ್ತೋತ್ರ. ಇವತ್ತು ಪೋಯಿಬೆ ಕುರಿತಾಗಿ ಸಾಕ್ಷಿ ಇರ್ತಿದೆ, ಇವಳು ನನಗೂ ಅನೇಕರಿಗೂ ಸಹಾಯ ಮಾಡಿದಾಕೆ. ನಾನು ಈಗ ನಂಬ್ತೀನಿ, ನೀವು ಸಹಾಯ ಮಾಡೋದಾಗಿದ್ದರೆ ನೀವು ಎಲ್ಲೇ ಹೋಗಿ ಎಂಥ ಇಕ್ಕಟ್ಟು ಸಿಕ್ಕಾಕೊಂಡ್ರು ನಿನಗೆ ಸಹಾಯ ಮಾಡೋತನ ದೇವರೇ ಎಬ್ಬಿಸ್ತಾನೆ. ರೋಮ ಸಭೆಗೆ ನಾವು ಸಹಾಯ ಮಾಡಿಲ್ಲ. ಈಗ ಗಮನಿಸಲಿ, ಬೀದರ್ಗೆ ಯಾರು ಹೋಗಿದ್ರಲ್ಲಿ? ಇಲ್ಲ. ಬೀದರ್ಗೆ ಹೋಗಿ ಒಂದು ಚರ್ಚ್ಗೆ ನಿಮ್ಮನ್ನು ಕಳಿಸಿದ್ರೆ ಅಲ್ಲಿ ನಿಮ್ಮನ್ನು ಪರಿಚಯ ಮಾಡಬೇಕಾ ಬೇಡವಾ?
ಆಲ್ರೆಡಿ ನೀನು ಅಲ್ಲಿ ಹೋಗಿ ಇದ್ದು ಬಂದಿದ್ರೆ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಈ ಪೋಯಿಬೆ ರೋಮ ಸಭೆಗೆ ಬರ್ತಿದ್ದಾಳೆ, ಈಗ ಪರಿಚಯ ಮಾಡ್ತಿದ್ದಾನೆ. ಈಕೆ ಇವರಿಗೆ ಗೊತ್ತಿಲ್ಲ ಅಂದರೆ ರೋಮ ಸಭೆಗೆ ಇವಳು ಸಹಾಯ ಮಾಡಿದಾಳ? ಮಾಡಿಲ್ಲ. ಯಾರ್ಯಾರಿಗೂ ಸಹಾಯ ಮಾಡಿದಾಳೆ ಹೊರಗಡೆ. ಆದರೆ ಈಕೆಗೆ ಸಹಾಯ ಎಲ್ಲಿಂದ ಎಬ್ಬಿಸಲ್ಪಡ್ತು? ರೋಮ ಸಭೆ. ಹಲ್ಲೆಲೂಯಾ. ನೀನು ಸಹಾಯ ಮಾಡುವ ಕಲ್ತ್ರೆ ದೇವರು ನಿನಗೂ ನಿನ್ನ ಸಂತತಿಗೂ ಯಾವಾಗ ಬೇಕಾದರೂ ಸಹಾಯಗಳನ್ನು ಎಬ್ಬಿಸ್ಬಿಡ್ತಾನೆ. ನಾವು ದೂರದೃಷ್ಟಿಯುಳ್ಳವು, ನಮ್ಮ ದೇವರ ಮಾತುಗಳನ್ನು ನಂಬಬೇಕಾದವರು ನಾವು. ನಾನು ಸಹಾಯ ಮಾಡಬೇಕಾಗ್ತದೆ. ನಾನು ಏನು ಬಿತ್ತೀನೋ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಸುಖವಾಗಿ ಜೀವಿಸೋಕೆ ದೇವರು ನೋಡ್ಕೊಳ್ತಾರೆ ಎಂಬ ಭರವಸೆ ನನ್ನಲ್ಲಿ ನಿಮ್ಮಲ್ಲಿ ಬರಬೇಕು. ಇವತ್ತು ಪೋಯಿಬೆ ಗೊತ್ತಾಗಿ ನಾವು ಓದ್ತಾ ಇದ್ದೀವಿ ನೋಡಿ. ಹಲ್ಲೆಲೂಯಾ. 16ನೇ ಅಧ್ಯಾಯಕ್ಕೆ ಬನ್ನಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ. ಈಕೆ ಪೋಯಿಬೆ ಆಶೀರ್ವಾದದ ನಿಧಿಯಾಗಿದ್ದವಳು. ರೋಮಾಪುರದವರ ಪತ್ರಿಕೆ 16ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದು. ಸಾಕು. ಇಲ್ಲೊಬ್ಬ ಮರಿಯಳಿದ್ದಾಳೆ. ಈಕೆ ಯೇಸು ಸ್ವಾಮಿ ತಾಯಿ ಅಲ್ಲ. ಈ ಮರಿಯಳ ಹೆಸರಿನ ಮುಂಚೆ ಒಂದು ಹೆಸರನ್ನ ಹೇಳ್ತಿದ್ದಾರೆ, ನಿಮಗೋಸ್ಕರ. ಎಲ್ಲ ನನ್ನ ಜೊತೆ ಇರಿ. ಶ್ರಮೆ ಪಟ್ಟ ಮರಿಯಳು. ಶ್ರಮೆ ಪಡೋದು ಅಂದ್ರೆ ಏನು? ಪ್ರಯಾಸ ಪಡೋದು, ಕಷ್ಟಪಡೋದು, ಶ್ರಮೆ. ಸರಿಯಾದ ಉದಾಹರಣೆ ಏನು ಗೊತ್ತಾ? ಇವತ್ತು ನಿಮ್ಮ ಮನೇಲಿ ಟೈಮ್ ಊಟ ಮಾಡ್ತೀರಾ? ಮಕ್ಕಳಿಗೆಲ್ಲ ಬಟ್ಟೆ, ಎಜುಕೇಷನ್, ಸ್ಕೂಲ್ ಫೀಸು, ಇದೆಲ್ಲದ ಶ್ರಮ ಯಾರು ಪಡ್ತಾ ಇರೋದು? ನನ್ನ ಗಂಡ, ನನ್ನ ತಂದೆ ಅಂತ ಹೇಳ್ತೀವಿ. ಹಾಗಿದ್ರೆ ಅವ್ರು ಏನು ಮಾಡ್ತಿದ್ದಾರೆ? ಶ್ರಮೆ ಪಡ್ತಿದ್ದಾರೆ. ಶ್ರಮೆ ಅಂದರೆ ಕೆಲಸ ಮಾಡೋದು ಅಲ್ಲ, ಕಷ್ಟಪಡೋದು ಅಲ್ಲ. ಒಂದು ವೇಳೆ ನಾಳೆ ಇವತ್ತು ಕುಮಾರ್ ಬ್ರದರ್ ಇದ್ದಾರೆ, ಮಹೇಶ್ ಬ್ರದರ್ ಇದ್ದಾರೆ, ಇವತ್ತು ಕೆಲಸ ನಮ್ಮ ಮನೆ ಹತ್ರ ಬರ್ತಾರೆ. ಇದ್ಯಾಕೆ ಬರೋ ಕೆಲಸಕ್ಕೆ ಹೋಗಿಲ್ಲ, ಅವ್ರು ಕೆಲಸ ಇಲ್ಲ ಪಾಸ್ಟರ್ ಹೇಳ್ತಾರೆ. ಕೆಲಸ ಇಲ್ಲ ಅಂದ್ಬಿಟ್ಟು ಮಕ್ಕಳನ್ನ ನಶಿಸ್ಬಿಟ್ಟು ಬಂದಿದ್ದಾರಾ? ಏನು ಮಾಡ್ತಾರೆ? ಏನಾದರೂ ಮಾಡಿ ನನ್ನ ಮಕ್ಕಳು ನನ್ನ ಹೆಂಡತಿ ಸುಖವಾಗಿ ಇರಬೇಕು, ಇದುವೇ ಶ್ರಮೆ. ಅವಕಾಶ ಇದ್ದಾಗ ಮಾಡೋದು ಕೆಲಸ, ಅವಕಾಶ ಇದ್ದರೂ ಇಲ್ಲದೆ ಇದ್ರೂ ನನ್ನ ಮನೆಯನ್ನು ಪೋಷಿಸ್ತೀನಿ ನೋಡಿ, ಅದು ಶ್ರಮೆ. ಹಲ್ಲೆಲೂಯಾ. ಈ ಶ್ರಮೆಯನ್ನು ಈಕೆ, ಇವಳ ಹೆಸರೇನು? ಮರಿಯಳು. ಹೋಗಿ ಬಿಟ್ಬಿಟ್ಟು ಬಂದಾಯಿತು. ಮರಿಯಳು. ಈ ಮರಿಯಳು ನಿಮಗೋಸ್ಕರ ಎಷ್ಟು ಶ್ರಮೆ ಪಟ್ಲಂತೆ? ಬಹು ಶ್ರಮೆ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಈ ಸಭೆಗೋಸ್ಕರ, ಈ ಮರಿಯಳು ಯಾರಿಗೋಸ್ಕರ ಶ್ರಮೆ ಪಟ್ಟದಂತೆ? ರೋಮ ಸಭೆಯ ಜನರಿಗೋಸ್ಕರ. ನಾನು ನಿಮ್ಮಲ್ಲಿ ಯಾರಾದರೂ ಕೇಳಿದ್ರೆ ಯಾರನ್ನು ಕೇಳೋಣ? ಅಶ್ವಿನಿ, ದೊಡ್ಡ ಅಶ್ವಿನಿ, ಕೇಳಮ್ಮ. ಈ ಸಭೆಯಲ್ಲಿ ಪಾಸ್ಟರ್ನ ಬಿಟ್ಟರೆ, ಪ್ರಭಾವ್ರನ್ನ ಬಿಟ್ಟರೆ, ನಾವು ಅವ್ರ ಮನೆ ಸಭೆ ತುಂಬ ಪ್ರಯಾಸ ಪಡ್ತಿದ್ವಿ, ಓಕೆ ಇರಲಿ, ನಮ್ಮಿಬ್ಬರು ಬಿಟ್ಟರೆ ಇನ್ನೂ ಒಬ್ಬರು ನಮ್ಮ ಸಭೆಯಲ್ಲಿ ಶ್ರಮೆ ಪಡ್ತಾರೆ ಪಾಸ್ಟರ್ ಅಂದರೆ ಯಾರನ್ನ ಹೇಳ್ತೀರಿ ನೀವು? ಕುಮಾರ್ ಅಂತ ಹೇಳ್ತೀವಿ. ಹೊಡೆಯೋಣ, ಚಪ್ಪಾಳೆ ಹೊಡೆಯೋಣ. ಅವರು ಇವತ್ತು ಚಪ್ಪಾಳೆ ಹೊಡಿಸಲೇಬಾರ್ದಾಗಿತ್ತು. 9:30 ಆಗಿದ್ದರೂ ಅವ್ರು ಅಡುಗೆ ಮುಗಿಸಿಲ್ಲ. ಬೇಜವಾಬ್ದಾರಿ ಮನುಷ್ಯ. ಇವತ್ತು ನನ್ನ ಪ್ರಕಾರ ಬೇಗ ಮುಗಿಸಿ 6 ಇರಬೇಕು. ಅವರು ಲೇಟಾಗಿ ಬಂದರು, ಕಾರಣ ರೀಸನ್ ಏನೇ ಕೊಡಲಿ, ತಪ್ಪು. ಇವತ್ತು ಆದರೂ ಚಪ್ಪಾಳೆ ಹೊಡಿಸ್ಬಿಟ್ಟಿವಿ, ಜವಾಬ್ದಾರಿ ಉಳ್ಳವರು. ಓಕೆ, ಭರತ್ ಬ್ರದರ್, ನಮ್ಮ ಸಭೆಯಲ್ಲಿ ಪಾಸ್ಟರ್ ಸಿಸ್ಟರ್ ಬಿಟ್ಕೊಂಡ್ರೆ ಇನ್ನೂ ಒಬ್ಬರು ಪ್ರಯಾಸ ಪಡೋದು, ಇನ್ಯಾರನ್ನು ಗುರುತಿಸಬಹುದು ನೀವು? ವಿಜಯ್, ಕರೆಕ್ಟ್ ತಟ್ಟೋಣವ? ಎಸ್. ಈಗ ಪಕ್ಕನೂ ಕೇಳಿ, ನನ್ನ ಹೆಸರು ಯಾಕೆ ಆಡಲಿಲ್ಲ ಅವರು ಅಂತ. ಮಧು ಅನ್ಕತ್ತವ್ರೆ, ನಾವು ಲೇಟಾಗಿ ಬರೋದ್ರಿಂದ ನನ್ನ ಹೆಸರನ್ನು ಹೇಳಬೇಕು. ಈ ಸಭೆಯಲ್ಲಿ ಇವರಿಗೋಸ್ಕರ ಬಹು ಶ್ರಮೆ ಪಡ್ತಾರೆ. ಚರ್ಚ್ ಕ್ಲೀನ್ ಮಾಡೋ ವಿಷಯದಲ್ಲಿ ಕೆಲವು ಸಹೋದರರು ಬಂದು ಸೇವೆ ಮಾಡ್ತಾರೆ. ಗುಡ್, ದೇವ್ರ ಸ್ತೋತ್ರ. ಅನೇಕರಿಗೋಸ್ಕರ ಸಿದ್ಧಪಡಿಸ್ತಾರೆ, ಅಡುಗೆನ ಸಿದ್ಧಪಡಿಸ್ತಾರೆ, ಈ ಸ್ಥಳಗಳನ್ನು ಸಿದ್ಧಪಡಿಸ್ತಾರೆ, ಜವಾಬ್ದಾರಿ ತೆಗೆದುಕೊಂಡು ಇನ್ನೂ ಅನೇಕರಿದೆ. ಕೆಲವು ಹೆಸರು ಹೇಳಿಲ್ಲ ಅಂತಲ್ಲ, ಈ ಸಭೆಯಲ್ಲಿ ತುಂಬ ಜನ ಇದೀವಿ. ಆಮೇಲೆ ಆದರೆ ಪ್ರತಿಯೊಬ್ಬರು ಮರಿಯ ಹಾಗೆ ಈ ಸಭೆಗೋಸ್ಕರ ಬಹು ಶ್ರಮೆಯನ್ನು ಅನುಭವಿಸಿದವರು. ನಾನು ಮಾತನಾಡ್ತಿರುವಂಥದ್ದು ಸಭೆಗೆ ಬರಬೇಕು, ಹೋಗಬೇಕು, ವಾಕ್ಯ ಕೇಳಿಸ್ಕೊಂಡು ಹೋಗಬೇಕು ಅಲ್ಲ ರೀ. ನಿಮ್ಮ ಸ್ಥಾನಗಳು ಬದಲಾಗಬೇಕು, ಜವಾಬ್ದಾರಿಗಳು ಹೆಚ್ಚಾಗಬೇಕು. ಒಂದು ಮಗು ಹುಟ್ಟುತ್ತಾ ಎಲ್ಲವನ್ನ ಮಗು ತಾಯಿನ ಹತ್ಕೊಳ್ಳುತ್ತೆ. ಸ್ವಲ್ಪ ವರ್ಷ ಕಳೀತಿದ್ದಾಗೆ, 1 ವರ್ಷ 2 ವರ್ಷ ಕಳೀತಿದ್ದಾಗೆ ತಾಯಿ ಹತ್ರನೇ ಅವನು ತಿನ್ನಿಸ್ಕೋಬೇಕು ಅಂತ ಆಸೆ ಪಡಬಾರ್ದು. ಸ್ವತಃ ಆ ಮಗುನ ಏನು ಮಾಡಬೇಕು? ತಾನೇ ಮಾಡಬೇಕು.
ಈ ಸಭೆಯಲ್ಲಿ ಮತ್ತೊಬ್ಬರಿಂದಲೇ ಬದುಕ್ತಿದ್ದೀನಿ ಅನ್ನೋದು ಆಗಬಾರ್ದು. ನಿನ್ನಿಂದ ಈ ಸಭೆ ನಡಿಬೇಕು. ಇದು ಮಾತು ಚೆನ್ನಾಗಿದೆ. ಯಾರಿಂದ ಈ ಸಭೆ ನಡಿಬೇಕು? ಎಲ್ಲರೂ ಹೇಳಿ, ನನ್ನಿಂದ ಸಭೆ ನಡಿಬೇಕು. ನನ್ನಿಂದ ಸಭೆ ನಡಿಬೇಕು. ನನ್ನಿಂದ ಏನು ನಡೀತಿದೆ ಯೋಚನೆ ಮಾಡ್ಕೊಳ್ರಿ. ನಾನು ಏನು ಪಾತ್ರ ವಹಿಸ್ತಿದ್ದೀನಿ ಸಭೆಗೆ? ನಾನೇನು ನಿಮ್ಮನ್ನ ಗದರಿಸ್ಲಿಕ್ಕೋ ಏನೋ ಕೂತಿಲ್ಲ. ದೇವರ ಆತ್ಮನು ನಿಮ್ಮ ಜವಾಬ್ದಾರಿಗಳನ್ನು ಪ್ರಶ್ನಿಸ್ತಾ ಇದ್ದಾನೆ. ನಿಮ್ಮ ಸ್ಥಾನವನ್ನು ಖಚಿತಪಡಿಸ್ಕೊಳ್ತಿದ್ದಾನೆ. ಮರಿಯಳು ಎಂಬ ಒಬ್ಬ ಹೆಂಗಸು ಸಭೆಯಲ್ಲಿ ಅನೇಕರಿಗೆ ಶ್ರಮೆ ಪಟ್ಟಂತಹ ಸ್ತ್ರೀ ಅಂತ ಅನ್ಸ್ಕೊಂಡ್ರೆ, ಪುರುಷರೇ ನೀವು ಹೇಳಿ, ನೀವು ಅನ್ಸ್ಕೊಳಕ್ಕಾಗಲ್ವಾ? ನೀವು ಅನ್ಸ್ಕೊಳಕ್ಕಾಗಲ್ವಾ? ಅನ್ನಿಸ್ಕೊಳ್ಬೇಕು. ಸ್ತ್ರೀಯರೇ, ಇಂಥ ಮರಿಯಳು ನನ್ನ ಸಭೆಯಲ್ಲಿ ನೀವು ಆಗಕ್ಕಾಗಲ್ವಾ? ಹೇಳಿ, ನಮ್ಮ ಸಭೆ ಮರಿಯಲು ನಾವೇ ಆಗಲ್ಲ. ಹಲ್ಲೆಲೂಯಾ. ನಾನು ಆಶೀರ್ವಾದ ನಿಧಿ ಬಗ್ಗೆ ರೋಮ ಸಭೆಗೆ ಆಶೀರ್ವಾದ ನಿಧಿಯಾಗಿದ್ದವ್ರು ಯಾರು ಗೊತ್ತಾ? ರೋಮ ಸಭೆಗೆ ಆಶೀರ್ವಾದ ನಿಧಿಯಾಗಿದ್ದವ್ರು ಯಾರು ಗೊತ್ತಾ? ಮರಿಯಳು. ಹೋಯಿಬೆ ಮತ್ತೊಂದು ಕಡೆ ಆಶೀರ್ವಾದ ನಿಧಿಯಾಗಿದ್ದವಳನ್ನ ಇಲ್ಲೇ ಕಳಿಸ್ಕೊಟ್ಬಿಟ್ರು, ಅಲ್ಲೂ ಹೋಗಿ ಆಶೀರ್ವಾದ ಕೊಡುವು ಅಂತ. ಈ ಮರಿಯಳು ಇಲ್ಲೇ ಉತ್ಪತ್ತಿಯಾಗಿ ಅಲ್ಲೇ ಆಶೀರ್ವಾದ ನಿಧಿಯಾಗಿ ಮಾರ್ಪಟ್ಟವಳು. ಇವತ್ತು ನೀವು ಅಂದ್ಕೊಂಡಿರ್ಬೋದು, ಜನವರಿ 1ನೇ ತಾರೀಕು ಆಶೀರ್ವಾದ ಓದ್ಬಿಟ್ಟು ಆಶೀರ್ವಾದ ನಿಧಿ ಆಗ್ತೀವಂತೆ, ಆಗ ನೋಡ್ಕೋಬೇಕು ನಮ್ಮ ಊರಲ್ಲಿ ನಂದೇ. ಅಲ್ಲ, ನೀನು ಆಶೀರ್ವಾದ ನಿಧಿ ಆಗಿರಬೇಕು. ಅದಕ್ಕೆ ಈ ಮರಿಯಳು ಆಶೀರ್ವಾದ ನಿಧಿ ಆಗಲಿಕ್ಕೆ ಸುಖ ಪಟ್ಲ, ಶ್ರಮೆ ಪಟ್ಲ? ಈಗ ನೀವು ನಿಧಿ ಆಗಬೇಕು, ಏನು ಮಾಡಬೇಕು? ಶ್ರಮೆ ಪಡಬೇಕು, ಕಷ್ಟಪಡಬೇಕು, ಸಹಿಸ್ಕೊಳ್ಬೇಕು ಅನೇಕ ವಿಷಯಗಳು. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ತುಂಬ ಫಾಸ್ಟ್ ಆಗೋದು, ಇನ್ನೂ ಸ್ಲೋ ಮಾತಾಡಲ್ಲ? ಅರ್ಥ ಆಗ್ತಿದೆಯಲ್ವಾ? ಥ್ಯಾಂಕ್ ಯು. ಗಮನಿಸಲಿ, ಈಕೆ ಹೋಯಿಬೆ ಕುರಿತಾಗಿ ಮಾತನಾಡಿದ್ವಿ. ಇಲ್ಲಿ ಮರಿಯಳು ಎಂಬಾಕೆ ತನ್ನ ಸಭೆಯವರಿಗೋಸ್ಕರ, ಹೋಯಿಬೆ ಸೇವಕರಿಗೋಸ್ಕರವೂ ಅನೇಕರಿಗೋಸ್ಕರ ಸಹಾಯ ಮಾಡಿದವಳು. ಮರಿಯಳು ಸಭೆಯ ಎಲ್ಲರಿಗೋಸ್ಕರ, ಹಾಗೆ ತಲೆಯಲ್ಲಿ ನಿಮಗೋಸ್ಕರ ಬಹು ಶ್ರಮೆ ಪಟ್ಟವಳು. ಇವತ್ತು ನನ್ನ ಸಭೆಯಲ್ಲಿ ಕೆಲವರು ಮತ್ತೆ ಹೇಳ್ತೀನಲ್ಲ, ತುಂಬ ಶ್ರಮೆ ಪಡೋರು ಇದ್ದೀರಿ ನನ್ನ ಸಭೆಗಾಗಿ. ಪ್ರತಿದಿನ 5:30ಕ್ಕೆ ಸಹೋದರಿಯರೆಲ್ಲರೂ ಸೇರಿ ಪ್ರೇಯರ್ ಮಾಡ್ತಾರೆ. ನಾನು ನಂಬ್ತೀನಿ ನೀವು ಸಭೆಗಾಗಿ ಪ್ರಯಾಸ ಪಡ್ತಿದ್ದೀರಿ. ಅದರಿಂದ ಏನಿದೆ ಅಂತ ನೀವು ನೆನೆಸ್ಬೋದು. ನಿಮ್ಮ ಪ್ರಾರ್ಥನೆಯೇ ಪ್ರತಿದಿನ ಈ ಸಭೆಯನ್ನು ನಡೆಸ್ತಾ ಇದೆ, ನನ್ನ ಸೇವೆಯನ್ನು ನಡೆಸ್ತಾ ಇದೆ. ಸಹೋದರರು ಮುಂಜಾನೆ 6ರಿಂದ 7 ಗಂಟೆವರೆಗೆ ಸಹೋದರರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಶ್ರಮೆ ಪಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೂಡ. ಹಲ್ಲೆಲೂಯಾ. ಯವನಸ್ಥರು ಕೂಡ ರಾತ್ರಿ 8:30ರಿಂದ 9 ಗಂಟೆಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನಗೆ ಯಾರು ನಿಮ್ಮನ್ನು ಕೊರತೆ ಹೇಳಕ್ಕೆ ಇಷ್ಟಪಡಲ್ಲ. ಇಂತಹ ಶ್ರಮೆ ಸಾಲಲ್ಲ. ಇಷ್ಟು ಸಾಕ? ಸಾಲಲ್ಲ. ನಾನೊಂದು ವೇಳೆ ಪರಲೋಕಕ್ಕೆ ಹೋಗಿ ಇನ್ನೊಂದು ನೂತನ ಯೆರೂಸಲೇಮಿನಲ್ಲಿ ಒಂದು ಬೈಬಲ್ ಬರಬೇಕು ಕಪ್ಪ, ಚಾಮರಾಜನಗರ ಎಬಿನೇಜರ್ ಪ್ರೇಯರ್ಗೆ ಒಂದು ಪತ್ರಿಕೆನ ಕೊಡ್ತಾ ಇದ್ದೀನಿ, ನೀ ಬರೆದು ಬಿಡು ಅಂದರೆ, ನನಗೆ ಹೇಳಿದ್ರೆ ದೇವರು, ನಾನು ಎಷ್ಟು ಜನರ ಹೆಸರನ್ನ ಕಡೆಯ 1ನೇಯಲ್ಲಿ ಬರಿತೀನಿ. ಎಲ್ಲರೂ ಹೇಳಿ, ನನ್ನ ಹೆಸರು ಇರಬೇಕಾ ಬೇಡವಾ? ಹೇಳಿ ಬನ್ನಿ, ನಿಮ್ಮ ಹೆಸರು ಇರಬೇಕಾ? ನನ್ನ ಜೊತೆ ಇಲ್ಲ. ನೀವು ಕೆಲವರು ಮಾತಾಡಲಿಲ್ಲ. ನಾನು ಎಬಿನೇಜರ್ ಸಭೆಗೆ ಬರೆದ ಪತ್ರಿಕೆ ಅಥವಾ ಎಬಿನೇಜರ್ ಸಭೆಯಿಂದ ಬರೆದ ಪತ್ರಿಕೆ ಅಂತ ನಾನು ಬರೆದ್ರೆ, ಯಾರು ಜೊತೆ ಕೂತ್ಕೊಂಡು ಬರೆದರಿ? ನಾನು ಕಣ್ಣು ದೂರದಿಂದ ನೋಡಬೇಕು. ಈಗ ಸ್ವಲ್ಪ ನಾನು ಹೇಳಿದ್ರೆ ಯಾರು ಬರೆದರಿ? ಓಹ್, ಸೋನೇಶನ್ ಕೈ ಹೇಳ್ಬಿಡು. ಆಮೇಲೆ ಅಲ್ಲ ಇರು, ವಿವೇಕ್, ಅಭಿ, ಗುಡ್, ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕೈ ನೋಯ್ತಾ ಹೋಗಿ ಪಾಸ್ಟ್ರೇ. ಕೆಲವರು ಲೋಕದವ್ರು ಹೇಳ್ತಾರೆ, ಕಣ್ಣು ಕಾಣೋದು ಪಡ್ಕೊಳ್ಳದೆ ಕಣ್ಣು ಕಾಣಿದ್ರೆ ಪರಲೋಕ ಆಯ್ತಿಗೆ ಪಾಸ್ಟ್ರೇ ಅಂದರು. ಕಳೆದ ವಾರ 100ರಲ್ಲೊಬ್ಬರು. ಕಣ್ಣು ಕಾಣಾಗ ಈಗ ಸಂತೋಷ ಪಡಬೇಕು, ಕಣ್ಣು ಕಾಣಿದ್ರೆ ಪರಲೋಕ ಆಯ್ತಿಗೆ ಸಂತೋಷವಾಗಿರೋದು ಅಂತ. ನೂತನ ಯೆರೂಸಲೇಮ್ ಪತ್ರಿಕೆ ನಾ ಇಲ್ಲಿ ಬರತ್ತೀನಿ ಕೂತ್ಕೊಂಡು ನಿದ್ದಿಗೆಟ್ಕೊಂಡು ಊಟ ತಿಂದಿಬಿಟ್ಟು ಟೈಮ್ ಸರಿ ತಿಂದು ಗ್ಯಾಸ್ಟ್ರಿಕ್ ಮಾಡ್ಕೊಂಡು ಇದು ಓದಿರ ಯಾರು ಗೊತ್ತೋ ಹೋಗಿ ಪಾಸ್ಟ್ರೇ ಅಂದರ್ಯ. ತೇರ್ತಿಯಂಗೆ ನೆನೆಸಿದ್ರೆ ಅವ್ನು ಸೆರೆಮನೆಯಲ್ಲಿ ಕೂತ್ಕೊಂಡು ಬರೆದಾಗಲೂ ಕೂಡ ಅವ್ನು ಬರಿತಾ ಇದ್ದಾನೆ. ಸೆರೆಮನೆ ಒಳಗಿದ್ದ ಪತ್ರಿಕೆ ಈಚುವದ್ದ, ಬಟ್ ಆ ಭರವಸೆ ಅವ್ರು ಇತ್ತು ನೋಡಿ. ಹಲ್ಲೆಲೂಯಾ. ಈ ಮರಿಯಳ ಹಾಗೆ ನಾನು ಸಹಾಯಕಳಾಗಿ ನನ್ನ ಸಭೆಯಲ್ಲಿ. ಮುಂದೆ ಹೋಗೋಣ. 7ನೇ ವಚನ. ನನ್ನ ಸ್ವಜನರು ಅಂದ್ರೋನಿಕನಿಗೂ ಯೂನ್ಯನಿಗೂ ವಂದನೆ. ಸಾಕು. ಇಲ್ಲಿಬ್ಬರು ಬರ್ತಾರೆ. ಇವರಿಬ್ಬರ ಹೆಸರು ನಾವು ಸರಿಯಾಗಿ ಓದೋಕ್ಕೂ ಕಷ್ಟ ಇರೋದಲ್ಲ. ಇವರು ಪೌಲನ ರಿಲೇಷನ್ ಅಂತೆ. ಪೌಲನ ರಿಲೇಷನ್, ಸಂಬಂಧಿಕರು. ಇವರ ಸಂಬಂಧಿಕರು ಪೌಲ ಸೇವೆ ಮಾಡ್ತಾ ಇವ್ರ ಜೊತೆಗೆ ಬಂದಿದ್ರು. ಪೌಲನ್ನ ಹಿಡ್ಕೊಂಡು ಸೆರೆಮನೆಗೆ ಹಾಕ್ತೀನಿ ಅಂತ. ಪೌಲನ್ನ ಹಿಡ್ಕೊಂಡು ಏನು ಮಾಡ್ತೀವಿ ಅಂದರು? ನನ್ನ ಜೊತೆ ಇಲ್ಲ, ಕೆಲವರು ಜೈಲಿಗೆ ಹಾಕ್ತೀವಿ ಅಂತ. ಆಗ ಇವರಿಬ್ಬರೇನಂದ್ರೆ ಗೊತ್ತಾ, ಅವ್ರನ್ನ ಹಾಕಿದ್ರೆ ನಮ್ಮನ್ನು ಹಾಕಿ ಅಂತ. ಇದ್ದೀರಾ ನನ್ನ ಜೊತೆ?
ಅವರಿಬ್ಬರ ಹೆಸರು ಹೇಳ್ಬಿಡೋಣ ಒಂದ್ಸರಿ. ಅಂದ್ರೋನಿಕ ಮತ್ತು ಯೂನ್ಯ. ಅಂದ್ರೋನಿಕ, ಯೂನ್ಯ ಇವರಿಬ್ಬರೇನಂದ್ರು, ಪೌಲನ್ನ ಸೆರೆಮನೆಗೆ ಹಾಕ್ತೀವಿ ಅಂದರೆ ಅವನೊಬ್ಬರೇ ಎಲ್ಲ ಸುವಾರ್ತೆ ಸಾರಿದ್ದು, ನಾವು ಸಾರಿದ್ವಿ, ನಮ್ಮನ್ನು ಹಾಕಿ ಅಂದರು. ಈಗ ಅಂದ್ರೋನಿಕ ಮತ್ತು ಯೂನ್ಯ ಈ ಸಭೆಯಲ್ಲಿ ಯಾರಾಗ್ತೀರಿ? ಪಾಸ್ಟರ್ ಜೊತೆ ನಾನು ಸೇವೆಗೆ ಹೋದ್ರು ಸರಿ, ಸೆರೆಮನೆಗೆ ಬಂದರೂ ಸರಿ ಪಾಸ್ಟ್ರೆ, ಯಾರು ನನ್ನ ಅವಮಾನ ಪಡಿಸಿದ್ರು ಸರಿ ಪಾಸ್ಟ್ರೆ, ನಾನು ನಿಮ್ಮ ಜೊತೆ ಇರ್ತೀನಿ. ಆಮೇಲೆ ದೇವರಿಗೆ ಸ್ತೋತ್ರ. ನನ್ನ ಸಭೆಯಲ್ಲಿ ಅಂತವ್ರು ಇದ್ರು ಹಿಂದೆ, ಈಗಲೂ ಕೆಲವರು ಇದ್ರಿ ಸ್ತೋತ್ರ. ಹಿಂದೆ ನಾನು ಒಂದು ಗ್ರಾಮಕ್ಕೆ ಹೋಗಿ ಸೇವೆಗೆ ಹೋಗಿ ನಿಂತಾಗ, ಪ್ರಾರ್ಥನೆ ಮಾಡ್ತಿರುವಾಗ 15 ಜನ ಕುಡ್ಕೊಂಡು ನನ್ನ ಹೊಡಿಲಿಕ್ಕೆ ಬಂತು. ನಾನು ಸುತ್ತುವರೆದ್ಬಿಟ್ಟು, ಅವ್ನು ಬನ್ನಿ ನೀವು ಹೊರಗಡೆ ಬನ್ನಿ ಅಂತ ಕರೀತಿದ್ದಾರೆ ನಮ್ಮನ್ನು. ನಾನು ಹೊರಗಡೆನೂ ಹೋದೆ. ಆಗ ನನ್ನ ಜೊತೆ ಹೆಣ್ಣು ಮಕ್ಕಳು ಮಾತ್ರ ಸೇವೆ ಬರ್ತಾಯಿದ್ರು, ಕೆಲವು ಗಂಡು ಮಕ್ಕಳು ಇರ್ತಿದ್ರು. ನಾನು ಸುತ್ತ ಹೆಣ್ಣು ಮಕ್ಕಳು ಬಂದರು, ನಾನು ಸುತ್ತ ಹೆಣ್ಣು ಮಕ್ಕಳು ನಿಂತ್ಕೊಂಡು ಅವ್ರನ್ನ ಒಳ್ಳೆಯದಾಗಿರೋ ಫಸ್ಟ್ ನನ್ನನ್ನು ಮುಟ್ಟಿ. ಅಲ್ಲೆಲ್ಲೂಯ್ಯ. ಎಷ್ಟನೇ ವರ್ಷ ಇರ್ಬೋದು ಮಂಜಾನ ಇದು? 10 ವರ್ಷ ಆಗಿದೆ. 10 ವರ್ಷದ ಹಿಂದಿನ ಮಾತು. ಮುಂದಿನ ಭಾನುವಾರವೂ ಕೂಡ ಯಾರೂ ಎದುಕೊಳ್ಳಿಲ್ಲ, ನನ್ನ ಜೊತೆ ಸೇವೆಗೆ ಬಂದರು. ನನ್ನ ಜೊತೆ ಸೇವೆಗೆ ಬಂದರು, ಒಬ್ಬರು ಯಾರನ್ನ ಮುಟ್ಲಿಕ್ಕೆ ಆಗಲಿಲ್ಲ. ಅಲ್ಲೆಲ್ಲೂಯ್ಯ. ಇಂತಹ ಇವರು ಯಾರು? ಅಂದ್ರೋನಿಕರು, ಯೂನ್ಯರು ನನ್ನ ಸಭೆಯಲ್ಲಿದ್ದಾರೆ. ಆಮೇಲೆ ಕೆಲವು ಕೈಗಳು ಮಾತ್ರ ಇದೆ. ಎಲ್ಲರಿಗೂ ತೀರ್ಮಾನ ಬರಬೇಕು. ಮೊನ್ನೆ ಒಂದು ಮನೆ ಸಭೆ ನಡೆಸುವಾಗ ಸುಜಾತ ಸಿಸ್ಟರ್ ಮನೆಯಲ್ಲಿ ಮನೆ ಸಭೆ ನಡೀತಾ ಇದೆ, ಉತ್ತಮವಾಗಿ ಹೋಗ್ತಾ ಇದೆ. ಅವ್ರಿಗೆ ಒಂದು ಕನಸು ಬಿತ್ತು, ನನ್ನ ಜೊತೆ ಇರಲಿ ಪಾಸ್ಟರ್. ಒಂದು ಕನಸು ಬಿದ್ದಿತ್ತು. ಏನೊಂದು ಅಂದರೆ, ನೀವು ಯಾವುದೋ ಒಂದು ಕಡೆ ನಾವು ಕಾಯ್ತಾ ಇದ್ದೀವಿ, ಪಾಸ್ಟ್ 5 ಗಂಟೆ ಬರ್ತಾರೆ, ಮನೆ ಸಭೆ ನಡೆಸ್ತಾರೆ ಅಂತ 5 ಗಂಟೆ ಕಾಯ್ತಾ ಇದ್ದೀವಿ. ಕತೆ ಹೇಳ್ತಾ ಇದ್ದೀನಿ, ಕನಸು ಹೇಳ್ತಾ ಇದ್ದೀನಿ, ಹಿಂಗೂ ನಿಂತು ಬಂದ ನೋಡ್ಬೇಕು, ನಿದ್ದೆ ಮಾಡಬೇಡಿ, ನಾನು ನೋಡ್ರಿ. ಅವ್ರು ಹೇಳ್ತಿದ್ದಾರೆ, ನಾವು ಕಾಯ್ತಾ ಇದ್ದೀವಿ, ನಾವು ಕಾಯ್ತಿರುವಾಗ ದಿಢೀರ್ನೆ ಇನ್ನೊಂದು ಮನೆಗೆ ಸೇವೆ ಕೊಟ್ಟೋಗಿದ್ದೀರಿ, ನೀವು ಪ್ರೇಯರ್ ಕೊಟ್ಟೋಗಿದ್ದೀರಿ. ಪ್ರೇಯರ್ ಕೊಟ್ಟೋಗಿರುವಾಗ ಅಲ್ಲೆಲ್ಲ ಪ್ರೇಯರ್ ಕೇಳಿಸ್ಕೊಂಡು ಅನೇಕರು ಹೊರಗಡೆ ಅವ್ರು ಬಂದು, ಇವಳಿಂದ ತಾನೇ ಸುಜಾತನ ತೋರಿಸಿ, ಇವಳಿಂದ ತಾನೇ ಇವರು ನಮ್ಮ ಊರಿಗೆ ಬಂದಿದ್ದು ಅಂಥೇಳಿ ದೊಡ್ಡ ದೊಣ್ಣೆ ತಗೊಂಡು ಅವ್ರು ಹೊಡಿತಿದ್ದಾರೆ. ಏನು ಮಾಡ್ತಿದ್ದಾರೆ? ಅವ್ರು ಹೊಡಿತಿದ್ದಾರೆ. ನನಗೆ ಮತ್ತೊಂದು ಊರಿಂದ ಕರೆ ಬಂತದೆ. ಕರೆ ಬಂದ ತಕ್ಷಣ ಅವರು ಕಷ್ಟದಲ್ಲಿ ಅಂತೇಳಿ ಅವ್ರ ಊರಿಗೆ ಸೇವೆ ಕೊಟ್ಟೋದೆ, ಅವ್ರ ಊರಿಗೆ ಸೇವೆ ಕೊಡ್ತೋದೆ. ಆಗ ಇವರು ಸುಜಾತ ಸಿಸ್ಟರ್ ಮತ್ತೆ ನನ್ನ ಮನೆಗೆ ಬಂದು, ಯಾಕೆ ಬಂದಿಲ್ಲ ಅವರು ಅಂದರೆ ಫೋನ್ ಮಾಡ್ತಿದ್ದಾರೆ. ಫೋನ್ ಮಾಡಿದಾಗ, ಸಿಸ್ಟರ್ ಈ ಥರ ಬಂದಿದ್ದೀನಿ ಇನ್ನೊಂದು ಊರಿಗೆ ಸೇವೆಗೆ ಅಂತ ಹೇಳಿದಾಗ ಅವ್ರು ಹೇಳ್ತಿದ್ದಾರೆ, ಪಾಸ್ಟ್ ಅವ್ರು ನನ್ನ ತಾನೇ ಮಾಡಿದ್ರು, ನೀವೇ ಕೇಳ್ತಕ್ಕಂಥ ನಮ್ಮ ಮನೆಗೆ ಬನ್ನಿ. ಕರೆಗಳು ತಟ್ಟೋಣ. ಕನಸಲ್ಲಿ ಹೇಳ್ತಿದ್ದಾರೆ, ನಮ್ಮ ಮನೆಗೆ ನೀವು ಬರಬೇಕು ತಾನೆ, ಯಾರು ಏನು ಮಾಡಿ ನನಗೆ ತಾನೇ ಹೊಡಿತಾರೆ. ನಾನು ಇವ್ರಿಗೊಂದು ನಾಮಕರಣ ಮಾಡಬೇಕು. ಈ ಅಂದ್ರೋನಿಕ ಯೂನ್ಯಗಳಿಗಿಂತಲೂ ಒಂದು ಎಕ್ಸ್ಟ್ರಾ ಹೆಸರಲ್ಲಿ ಯಾರು ಮಾಡಬೇಕು. ಆಮೇಲೆ ಯಾವಾಗ ಗೊತ್ತಾಯಿತು? ಕ್ರಿಯೆಯಲ್ಲಿ ನಡೆದಾಗ, ಒಡೆಯಲ್ಲ ಅಂತ ಸನ್ನಿವೇಶ ಬಂದಾಗ, ಎಸ್ ನಾನಿದ್ದೀನಿ ಪಾಸ್ಟ್ರೆ, ಅವಮಾನ ಒಂದೇಣ ದೇವರಿಗೆ ಹಾಕಿ, ಕರ್ತನಿಗಾಗಿ ಸೇವೆಗೋಸ್ಕರ ಅವಮಾನ ಒಂದೋಣ ಅನ್ನುವಂಥ ತೀರ್ಮಾನಗಳನ್ನು ಮಾಡುವಾಗ ನಿಜವಾಗಿಯೂ ದೇವರ ಮೂಲಕ ಮಹಿಮೆಯನ್ನು ಹೊಂದುತ್ತಾರೆ. ಆಮೇಲೆ ಇವರಿಬ್ಬರ ಮೂಲಕ ಅವರು ಒಂದನೇ ಹೇಳ್ಬಿಟ್ಟು ಹೇಳ್ತಿದ್ದಾನೆ. 7ನೇ ವಚನ ಮುಂದೆ ಓದ್ತೀನಿ ನೋಡ್ರಿ. ಅವರು ಅಪೊಸ್ತಲರಲ್ಲಿ ಪ್ರಸಿದ್ಧರಾಗಿದ್ದಾರೆ. ಯಾರು? ಇವರಿಬ್ಬರು ಅಪೊಸ್ತಲರಲ್ಲಿ ಪ್ರಸಿದ್ಧರು ಅಂದ್ರೆ ಅರ್ಥ. ಸತ್ಯವೇದ ಹೇಳ್ತದೆ 12 ಜನ ಅಪೊಸ್ತಲರು ಅಂತ. ಹೌದಾ? 12 ಜನ ಶಿಷ್ಯರು ಗೊತ್ತಲ್ವಾ? ಯೂದ ಸತ್ತೋದ, ಯೂದನ ಜಾಗಕ್ಕೆ ಮತ್ತಿಯ ಅಲ್ಲ, ಮತ್ತಿಯ ಇವರು ಸೇರಿಸ್ಕೊಂಡಿದ್ದು. ಅಪೊಸ್ತಲದ ಪೌಲ ದೇವರು ಸೇರಿಸಿದ್ದು. ಮತ್ತಿಯ ಎಲ್ಲೂ ಕಾಣಲ್ಲ ನೋಡ್ರಿ. ಅಪೊಸ್ತಲದ ಪೌಲನು ಬಂದ. 12 ಅಪೊಸ್ತಲರು ಅಂತ ನಮಗೆ ಗೊತ್ತಿರೋದು. ಪ್ರಕಟಣೆಯಲ್ಲಿ ಕೂಡ ನೂತನ ಯೆರೂಸಲೇಮಿನಲ್ಲಿ 12 ಅಸ್ಥಿವಾರಗಳ ಮೇಲೆ 12 ಅಪೊಸ್ತಲರ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಆದರೆ ಮರೆಮಗುವಾದಂತಹ ಅಪೊಸ್ತಲರು ಯಾರಂದರೆ ಇವರಿಬ್ಬರು. ಅಪೊಸ್ತಲರಲ್ಲಿ ಪ್ರಸಿದ್ಧರು ಅಂದ್ರೆ ಅರ್ಥ ಏನು ಹೇಳಿ? ಅಪೊಸ್ತಲರು ಪ್ರಸಿದ್ಧರು ಅಂದರೆ ಅಪೊಸ್ತಲರಲ್ಲಿ ಫೇಮಸ್. ಈಗ ಅಂದರೆ ಟೀಚರ್ಸ್ಗಳಿದ್ದಾರೆ. ಆ ಟೀಚರ್ಸ್ಗಳಲ್ಲಿ ಮತ್ತೊಬ್ಬ ಟೀಚರ್, ನಮ್ಮ ಮಧು ಅಲ್ಲಿ ಟೀಚರಾಗಿ ಹೋಗಿದ್ದಾರೆ. ಇವ್ರನ್ನ ಟೀಚರ್ ಅಂತ ಹೇಳಬೇಕಾಗಿಲ್ಲ. ಅಷ್ಟು ಜನ ಟೀಚರ್ಸಲ್ಲಿ ಇವರು ಗ್ರೇಟ್ ಅಂತಂದರೆ ಇವರು ಟೀಚರ್ ಅಂತ ಹೇಳ್ಬೇಕು ನಾನು. ಅಷ್ಟು ಜನರಲ್ಲಿ ಇವಳು ಗ್ರೇಟ್ ಅಂತ ಹೇಳಿದ್ರೆ ಇವಳು ಟೀಚರೇ. 12 ಜನ ಅಪೊಸ್ತಲರಲ್ಲಿ ಇವರು ಪ್ರಸಿದ್ಧರು ಅಂದರೆ ಇವರು ಅಪೊಸ್ತಲರು ಅಂತ ಹೇಳಬೇಕಾ? ಇವರು ಏನಾಗಿದ್ದಾರೆ? ಅಪೊಸ್ತಲರಾಗಿದ್ದಾರೆ, ಅದು ಕೂಡ ಪ್ರಸಿದ್ಧರು. 12 ಜನ ಅಪೊಸ್ತಲರು ನಮಗೆ ತಿಳಿದಂತೆ ಪೇತ್ರ ಪ್ರಸಿದ್ಧಿಯಾಗ್ತಾನೆ, ಎದ್ದು ನಿಂತ್ಕೋತಾನೆ ಎಲ್ಲೆಲ್ಲೂ ಎಲ್ಲ ಕಡೆ. ಆದರೆ ಮರೆಮುಖವಾಗಿ ಆಶೀರ್ವಾದ ನಿಧಿಯಾಗಿದ್ದವರು ಯಾರು ಗೊತ್ತಾ? ಇವರಿಗೆ. ಈ ರೀತಿಯಾದಂಥ ನನ್ನ ಸಭೆಯಲ್ಲಿ ಮರೆಮುಖವಾಗಿದ್ದು ನನ್ನ ಕರ್ತನ ಸೇವೆ ಮಾಡೋದ್ರ ಪ್ರಸಿದ್ಧಿಗೆ ತನಕ ಕಾಣಬೇಕು. ನನ್ನ ಸಭೆಯಲ್ಲಿ ನಾನು ಪ್ರಸಿದ್ಧಿಯನ್ನು ಕಾಣಬೇಕು. ಯಾವುದರಲ್ಲಿ? ಶ್ರಮೆ ಪಡುವುದರಲ್ಲಿ, ಸೇವೆ ಮಾಡುವುದರಲ್ಲಿ, ಅನುಭವಿಸುವುದರಲ್ಲಿ. ಆತನ ಜೊತೆ ಸೆರೆಮನೆಯನ್ನು ಅನುಭವಿಸಿದ, ಸೆರೆಮನೆಯ ಬಾಧೆಯನ್ನು. ಹಲ್ಲೆಲೂಯಾ.
ಎಲ್ಲ ನಿದ್ದೆ ತೂಗ್ತಿದೆ, ಹೊಸ ವಿಷಯ ಇದು ಕೆಲವರಿಗೆ. ಮುಂದೆ ಮುಂದೆ ಹೇಳ್ತಾರೆ, ಮತ್ತು ನನಗಿಂತ ಮುಂಚೆ ಕ್ರಿಸ್ತನನ್ನು ನಂಬುವವರಾದರು. ಕ್ರಿಸ್ತನನ್ನು ಅವ್ರಿಗಿಂತ ಮುಂಚೆ ಏನು ಮಾಡಿರುತ್ತೆ ಅವರು? ಪೌಲಗಿಂತ ಮುಂಚೆ ನಂಬುದವರ ಅರ್ಥ ಏನು? ಯೇಸು ಸ್ವಾಮಿ ಇದ್ರಲ್ಲ, ಈ ಪೌಲ ಯೇಸು ಸ್ವಾಮಿ ಹೋದ್ಮೇಲೆ, ಪರಲೋಕಕ್ಕೆ ಹೋದ್ಮೇಲೆ ರಕ್ಷಣೆ ಹೊಂದವನು. ಇವರಿಬ್ಬರು ಯೇಸು ಸ್ವಾಮಿ ಇದ್ದಾಗಲೇ ಅವರಿಂದ ಹಿಂಬಾಲಿಸಿ ರಕ್ಷಣೆ ಹೊಂದಿದವರು. ಆ ನಾಯಕರ ಸ್ಥಾನ ಇಲ್ಲಿ ಯಾರಿಗೆ ಸಿಕ್ಕಿದೆ? ಪೌಲನಿಗಿದೆ. ಅವರ ಹಿಂಬಾಲಕರಾಗಿ ಇವರಿದ್ದಾರೆ. ನಾನು ತಾನೇ ಮುಂಚಿತವಾಗಿ ಕಂಡುಕೊಂಡಿದ್ದೆ, ನೀನು ನಾನು ಹೇಳಿದ್ರೆ ಹೇಳಿದ್ರ? ಇಲ್ಲ. ಈ ಒಂದು ಕರೆಯುವಿಕೆಯ ಕುರಿತಾಗಿ ಗಮನ ಹರಿಸಿದ. ದೇವರ ಬಗ್ಗೆ ಗೊತ್ತಿದೆ, ದೇವರೇ ನೀನು ತಿಳಿದಿದ್ದೀರಿ, ಇವನ್ನ ನೇಮಿಸಿದ್ದೀರಿ, ಇವನನ್ನು ನಾನು ಹಿಂಬಾಲಿಸ್ತೀನಿ. ಇವನಿಗಿಂತ ಮುಂಚಿತವಾಗಿ ನಾನು ಕಂಡುಕೊಂಡವನೇ ನಿಜ. ಆದರೆ ಪೌಲನ ಹೇಳಿದ ಹಾಗೆ ನಾನು ಹೋಗ್ತೀನಿ ಸ್ವಾಮಿ, ಅವನ ಸೇವೆಗೆ ನಾನು ಸಹಾಯಕನಾಗಿರ್ತೀನಿ ಎಂಬುದಾಗಿ ಒಪ್ಪಿಸಿಕೊಟ್ಟವರಾಗಿದ್ದರು ಇವರು. ಮತ್ತೊಮ್ಮೆ ಅವರಿಬ್ಬರ ಹೆಸರು ಹೇಳ್ರಿ. ಅಂದ್ರೋನಿಕನು ಮತ್ತು ಯೂನ್ಯನು. ಹಲ್ಲೆಲೂಯಾ. ಆದ್ದರಿಂದ 5ನೇ ವಚನಕ್ಕೆ ಮತ್ತೆ ಬ್ಯಾಕ್ ಹೋಗ್ತೀನಿ. 5ನೇ ವಚನದಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ ಇಲ್ಲಿ. ಆಸ್ಯ ಸೀಮೆಯಲ್ಲಿ 2ನೇ ಲೈನು ನೋಡ್ರಿ. 5ನೇ ವಚನದ ರೋಮಾಪುರದ ಬರೆದ ಪತ್ರಿಕೆ 16ನೇ ಅಧ್ಯಾಯ ಅದರ 5ನೇ ವಚನದ ಮೊದಲನೇ 2ನೇ ಲೈನ್ ಹೋಗ್ತೀನಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫೈನೇತನಿಗೆ ವಂದನೆ. ಎಫೈನೇತನು ಇದೆಲ್ಲಿದ್ರು ಇವರು ಎದ್ದವಾಗಿದ್ದಾರ? ಎಫೈನೇತನು ನಮಗೆ ಗೊತ್ತಿರಲ್ಲ. ಪೇತ್ರ, ಯೋಹಾನ, ಯಾಕೋಬ, ಜಾನ್ ಎಲ್ಲ ಹೆಸರುಗಳು ಚೆನ್ನಾಗಿ ಗೊತ್ತು. ಇದೆಲ್ಲ ಮಕ್ಕಳಿಗೆ ಹೆಸರಿಡಿ. ಕರೆ ಕಷ್ಟಪಷ್ಟ ಅಂದರೆ ಪರವಾಗಿಲ್ಲ, ಬಿಟ್ಬಿಡಿ. ಇವನು ಎಫೈನೇತನಿಗೆ ಒಂದು ಮಾತನ್ನು ಹೇಳ್ತಿದ್ದಾರೆ. ಈ ರೋಮ ಸಭೆಯಲ್ಲಿ, ಇವತ್ತು ರೋಮ ಪತ್ರಿಕೆ ಸಭೆ ಇದೆಯಾ? ಸಭೆ ಇದೆ. ರೋಮ್ ಸಾಮ್ರಾಜ್ಯ ಗೊತ್ತಾ? ಇವತ್ತು ಎಲ್ಲರೂ ಕೂಡ ರೋಮನ್ ಕ್ಯಾಥೋಲಿಕ್ ಅಂದರೆ ಪ್ರಾರಂಭ ಆಗಿಬಿಡ್ತು. ರೋಮಿಂದ ಬಂದದ್ದು ಅದೆಲ್ಲ. ಪ್ರಪಂಚದಲ್ಲೇ ಗುರುತು ಹಿಡಿಸಲ್ಪಟ್ಟಂಥ ಸೇವೆ ಅಂದರೆ ರೋಮ್. ಈ ಪತ್ರಿಕೆ ಓದಿದಾಗ ಚಾಮರಾಜನಗರದಲ್ಲಿ ಅಥವಾ ಬೇಡ ಈ ಸಭೆಯಲ್ಲಿ ಫಸ್ಟ್ ಯೇಸು ಸ್ವಾಮಿನ ಕಂಡುಕೊಂಡವ್ರು ಯಾರು ಅಂತ ಒಂದು ಗುರುತು ಮಾಡ್ಬೋದಾ? ನಾವು ಮಾಡ್ಬೋದು. ಇವತ್ತು ರೋಮ ಸಭೆಯಲ್ಲಿ, ರೋಮ ಪಟ್ಟಣದಲ್ಲಿ ಫಸ್ಟ್ ರಕ್ಷಣೆ ಹೊಂದವ್ರು ಯಾರು ಗೊತ್ತಾ? ಎಫೈನೇತನಾಗಿದ್ದಾನೆ ಪ್ರಥಮ ಫಲ. ಹಲ್ಲೆಲೂಯಾ. ಫಸ್ಟ್ ರೋಮ ಸಭೆಯಲ್ಲಿ, ರೋಮ ಊರಿನಲ್ಲಿ ರಕ್ಷಣೆ ಹೊಂದಿ ಇವನು ಪೌಲನನ್ನು ಕರೆಸ್ತಾ ಇದ್ದ, ತಿಮೋತಿಯನನ್ನು ಕರೆಸ್ಕೊಡ್ತಾ ಇದ್ದ ಮನೆಗೆ. ಅನೇಕರಿಗೆ ಸುವಾರ್ಥ ಸೇವೆಗೆ ಇವನು ಸಹಾಯಕನಾಗಿದ್ದ. ಇವತ್ತು ರೋಮ್ ಪಟ್ಟಣದಲ್ಲಿ ದೊಡ್ಡ ಉಜ್ಜೀವನ ಬಂತು. ರೋಮ್ ಪಟ್ಟಣದಲ್ಲಿ ಒಂದು ದೊಡ್ಡ ಸಭೆ ಪ್ರಾರಂಭವಾಯಿತು. ಇದೆಲ್ಲದಕ್ಕೂ ಆಧಾರನು ಯಾರು? ಎಫೈನೇತನು. ಹಲ್ಲೆಲೂಯಾ. ಇವನು ಆಶೀರ್ವಾದ ನಿಧಿ ಅಂದರೆ ಗಮನಿಸ್ರಿ. ಇವತ್ತು ನಿಮ್ಮ ಊರಿನಲ್ಲಿ ಒಬ್ಬನೇ ನೀನು ರಕ್ಷಣೆ ಬಂದಿದ್ರೆ ನಿನ್ನ ಹೆಸರಿನ ಹಿಂದೆ ಇನ್ನೊಂದು ಹೆಸರು ಬರ್ತದೆ. ಏನು ಗೊತ್ತಾ? ನೀನು ಪ್ರಥಮ ಫಲವಂತಾದವನು. ನಿಮ್ಮ ಊರಿಗೆ ಪ್ರಥಮ ಫಲ ಯಾರು? ನೀವು. ಈ ಇವತ್ತು ತುಂಬ ಜನರಿಗೆ ತುಂಬ ವರ್ಷದಿಂದ ಪ್ರಥಮ ಫಲವಾಗಿದ್ದಾರೆ. ಇವತ್ತಿಗೂ ಅದೇ ಫಲದಲ್ಲಿ ಕೂತಾರೆ. ಪ್ರಥಮ ಫಲ ಏನು ಮಾಡಬೇಕು? ಬಿತ್ತಿ ಇನ್ನು ಹೆಚ್ಚಿನ ಕೊಯ್ಲಿನ ಫಸಲನ್ನು ಪಡ್ಕೊಳ್ಬೇಕು ನಾವು. ಒಂಗನೂರಲ್ಲಿ ಮಂಜನವರು ರಕ್ಷಣೆ ಹೊಂದಿದ್ದಾರೆ. ಫಸ್ಟ್ ರಕ್ಷಣೆ ಹೊಂದವರು ಪುಷ್ಪ. ಅವರ ಮೂಲಕವಾಗಿ ಅವರ ಗ್ರಾಮಕ್ಕೆ ಸೇವೆ ಹೋಯಿತು. ಅನೇಕ ರಕ್ಷಣೆ ಬಂದರು. ಆಮೇಲೆ ಇವತ್ತು ನಿಮ್ಮ ಊರಿನ ಹೆಸರನ್ನು ಹಾಕೊಳ್ಳಿ. ನನ್ನ ಊರಿನಲ್ಲಿ ನಾನು ಫಸ್ಟ್ ರಕ್ಷಣೆ ಹೊಂದಿದೆ ಪ್ರಥಮ ಫಲ. ಇವತ್ತು ರೋಮ ಪತ್ರಿಕೆ, ರೋಮ ಸಭೆ, ಅವನ ಹೆಸರೇನು? ಎಫೈನೇತನು ಒಬ್ಬನಿಗೆ ಪತ್ರಿಕೆ ಬರೀತಾ ಇದ್ದಾರೆ. ಇದನ್ನ ಯಾಕೆ ಹೇಳಿ? ಅವನೊಬ್ಬನೇ ಇಲ್ಲ ಈಗ. ತುಂಬ ಹೇಳಿ, ಮಾತಾಡಿ, ಅರ್ಧಕ್ಕೆ ಆಂಗ್ಲಿಸ್ನಲ್ಲಿ ನೀವು ಮಾತಾಡಲಿ ಅಂತ ತುಂಬ ಜನ ಎಬ್ಬಿಸಲ್ಪಟ್ಟಿದ್ದಾರೆ. ಯಾರಿಂದ? ಎಫೈನೇತನಿಂದ. ಇವತ್ತು ನಿನ್ನ ಗ್ರಾಮದಲ್ಲಿ ನೀನು ರಕ್ಷಣೆ ಹೊಂದಿದೆಯಾ ಅಂದರೆ, ನೀನು ಒಬ್ಬ ನಂಬಿಕೆಯಲ್ಲಿ ಬಂದಿದೆಯಾ ಅಂದರೆ ನಿನ್ನನ್ನು ಪ್ರಥಮ ಫಲ ಅಂತ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ ಆ ಗ್ರಾಮವೆಲ್ಲವೂ ನಿನ್ನಿಂದಲೇ ಫಲ ಕೊಡುವಂತಾಗಬೇಕು, ನಿನ್ನಿಂದಲೇ ರಕ್ಷಣೆ ಬರುವಂಥದ್ದಾಗಿರಬೇಕು, ನಿನ್ನಿಂದಲೇ ಒಂದು ಮನೆ ಸಭೆಯಲ್ಲಿ ಪ್ರಾರಂಭವಾಗಬೇಕು. ಇಬ್ಬರನ್ನ ಕೂಡಿಸಿ ಪ್ರಾರಂಭ ಮಾಡು, ತಪ್ಪಿಲ್ಲ. ಇಬ್ಬರನ್ನ ಕೂರಿಸಿ ನಿಮ್ಮ ಮನೆಯಲ್ಲಿ ಯಾರನ್ನಾರು ಕರೆಸಿ ಸತ್ಯವನ್ನು ಹೇಳು, ಪ್ರಾರ್ಥನೆ ಮಾಡು. ಇವತ್ತು ಅನೇಕರು ನೊಂದವರಿದ್ದಾರೆ, ಮುರಿಯಲ್ಪಟ್ಟವರಿದ್ದಾರೆ. ಅವರ ಬಳಿಯಲ್ಲಿ ನೀನು ನಿನ್ನ ಪ್ರಯತ್ನಗಳನ್ನ ಮಾಡಲೇಬೇಕು. ಇಲ್ಲದಿದ್ದರೆ ಎಫೈನೇತನ ಹೆಸರಲ್ಲಿ ಯಾಕೆ ಬರೆಯಲ್ಪಡ್ತಿತ್ತು? ಇಡೀ ರೋಮ್ ಸಭೆಗೆ ಅವನ ಪ್ರಥಮ ಫಲ ಅಂತ ಹೇಳಿದ್ರೆ ಎಷ್ಟು ಹೆಮ್ಮೆ ಆಯಿತು ಆ ವಚನ ಓದಿದಾಗ ನನಗೆ. ಅಂದರೆ ಇವನ ಹಾಗೆ ನಾನು ಆಗಬೇಕು. ಆಮೇಲೆ ಇದನ್ನೆಲ್ಲ ನೋಟ್ ಮಾಡಿಕೊಡ್ರಿ. ಎಫೈನೇತನಂತೆ ನಾನು ಆಗಬೇಕು ಸ್ವಾಮಿ. ಪ್ರಥಮ ಫಲ ನನ್ನ ಗ್ರಾಮಕ್ಕೆ ನಾನು ಒಬ್ಬಳೇ ಅಂತ ಅನ್ಸಿದ್ರೆ ನನ್ನಿಂದ ಇನ್ನು ಹರಡಬೇಕು ನನ್ನ ಸಭೆ.
ನಮ್ಮ ಗ್ರಾಮದಲ್ಲಿ ಒಂದು ಮನೆ ಸಭೆ ಪ್ರಾರಂಭವಾಗಬೇಕು, ಅಲ್ಲಿ ಒಂದು ಕಟ್ಟಡ ಆಗಬೇಕು, ನಾನು ಸತ್ರು ನನ್ನ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಇಲ್ಲಿ ದೊಡ್ಡ ಆಲಯ ಕಟ್ಟಲ್ಪಟ್ಟಿರಬೇಕು. ಇದುವೇ ಪೋಯಿಬೆಯ ಎಫೆನೇತನ ಆಸೆ ಆಗಿತ್ತು. ಎಫೆನೇತನ ಆಸೆ ಆಗಿತ್ತು. ನಿಮಗೆ ಆಸೆ ಇದೆಯಾ? ಅಂಥವ್ರಿಗಾಗಿ ದೇವರಿಗೆ ಸ್ತೋತ್ರ. ದೇವರಿಗೆ ಏನಾದರೂ ನಾನು ನಿನ್ನ ಸೇವೆಯನ್ನು ಮಾಡಬೇಕು, ಏನಾದರೂ ಒಂದು ಉನ್ನತವಾದ ಅಂತ ಮಟ್ಟಿಗೆ ನಾನು ತಲುಪಬೇಕು. ನನ್ನ ಸಭೆ, ನನ್ನ ಸೇವೆ, ನನ್ನ ಗ್ರಾಮ ನಿನಗೆ ಕಾಣಿಕೆಯಾಗಿ ನಾನು ಕೊಡಬೇಕು. ಹಲ್ಲೆಲೂಯಾ. ಇದು ಆಶೀರ್ವಾದ ನಿಧಿಯಾಗಿರುವಂಥದ್ದು ಕಾರ್ಯ. ಆಶೀರ್ವಾದ ನಿಧಿ ಅಂತ ಹೇಳಿದ್ರೆ ಏನೇನೋ ಆಶೀರ್ವಾದ ಹೊಂದ್ಕೊಂಡ್ಬಿಡ್ತೀವಿ ಅಂತ ಯೋಚನೆ ಮಾಡಬೇಡ್ರಿ. ಆಶೀರ್ವಾದ ನಿಧಿ ಅಂದ ತಕ್ಷಣ ಹೋಗ್ತೀವಿ ಎಲ್ಲಿಗೆ? ಅಬ್ರಹಾಮನ ಬಳಿಗೆ. ಇವರೆಲ್ಲ ಆಶೀರ್ವಾದ ನಿಧಿಯಾಗಿದ್ದವು. ಅವರು ಜಸ್ಟ್ ಲಾಸ್ಟಲ್ಲಿ ಅವ್ರ ಹೆಸರಿಗೆ ಕೊಡಲ್ಪಟ್ಟು ಇವರೆಲ್ಲ ಇಷ್ಟು ದುಡಿದಿದ್ದಾರೆ, ಲಾಸ್ಟಲ್ಲಿ ಅವ್ರ ಹೆಸರು ಹೇಳ್ಬಿಟ್ಟು ಇವರು ಥ್ಯಾಂಕ್ಸ್ ನಿಮ್ಗೆ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಅಷ್ಟೇ. ಇವರು ಹೆಸರಿಗಾಗಿ ದುಡಿದವರಾಗಿದ್ದರೆ ದುಡಿದವರಲ್ಲ. ಇಲ್ಲಿದ್ದರೆ ಅದು ಮೊದಲನೇ ದೇಹದಲ್ಲೇ ಇವ್ರ ಹೆಸರೆಲ್ಲ ಬರಬೇಕಿತ್ತು. ಇವ್ರ ಹೆಸರೆಲ್ಲ ಎಲ್ಲಿ ಬರಬೇಕಿತ್ತು? ಮೊದಲನೇ ದೇಹದಲ್ಲಿ ಬರಬೇಕಿತ್ತು. ಹೆಸರಿಗೋಸ್ಕರ ದುಡಿದವರಾಗಿದ್ದರೆ. ಬಟ್ ಹೆಸರಿಗೋಸ್ಕರ ಅವ್ರು ದುಡಿದವರಲ್ಲ. ಹೆಸರು ಇನ್ನೂ ಹೇಳ್ತೀನಿ, ಇವರು ಹೆಸರಿಗೋಸ್ಕರ ದುಡಿದಿದ್ರೆ ಸತ್ಯವೇದ ಅವ್ರ ಹೆಸರು ಬರ್ತಾನೆ ಇರಲಿಲ್ಲ. ಈ ಸಭೆಯಲ್ಲಿ ನೀನು ದುಡಿಬೇಕಾಗಿರೋದು ಹೆಸರಿಗಾಗಲ್ಲ, ನೀನು ಕರ್ತನಿಗೆ ಫಲ ಕೊಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ. ನೀನು ಯೆಹೋವ ನಿಧಿ ಆಶೀರ್ವಾದದ ನಿಧಿಯಾಗಿರ್ತೀನಿ ಅಂತ ಹೇಳಿರೋದ್ರಿಂದ ನೀನು ಅದನ್ನು ಮಾಡಲೇಬೇಕಾಗುತ್ತೆ. ಆಮೇಲೆ ಆಸೆ ಪಡ್ತೀನಿ. ಗಮನಿಸಲಿ, ಈ ರೀತಿ ನೀನು ತವಕ ಪಡುವಾಗ ನಿನ್ನ ಮನೆಯೊಳಗೆ ನೀನು ಅಂದ್ಕೋಬೋದು, ನನಗೆ ಸಮಾಧಾನನೇ ಕೆಟ್ಟೋಗ್ತಾ ಇದೆ, ನೆಮ್ಮದಿಯಾದ ವಾತಾವರಣ ಇಲ್ಲ, ನನಗೆ ಉಂಟಾಗುವಂಥ ಪರಿಸ್ಥಿತಿಗಳು ಸಂದರ್ಭಗಳು ನನ್ನ ಮನೆಯಲ್ಲಿ ಸಮಾಧಾನ ಕೆಡಿಸ್ತಿದೆ ಅಂತ ನೀನು ಭಾವಿಸ್ತಿದೆಯಾ? ಈ ಭಾವನೆಯನ್ನು ತಂದುಕೋ. ನಿನ್ನ ಮನೆಯೊಳಗೂ ಕೂಡ ಸಮಾಧಾನಕ್ಕೆ ನೀನೇ ಕಾರಣನಾಗ್ತೀಯ. ಸಮಾಧಾನ ಯಾರಿಂದಲೂ ಬರಲ್ಲ. ದೇವರು ಅಂದ್ಕೋಬೇಕು, ಈ ಮನೆಗೆ ನಾನು ಸಮಾಧಾನ ಕೊಡಬೇಕು ಅಂದರೆ ಅದು ನಿನ್ನಿಂದಲೇ ಕೊಡ್ತೀನಿ ಮಗನೇ, ನಿನ್ನಿಂದಲೇ ಕೊಡಬೇಕು ಮಗನೇ. ಈ ಎಲ್ಲರೂ ಕಣ್ಣು ಬಿಟ್ಕೊಂಡು ನೋಡಿ, ಕಣ್ಣು ಮುಚ್ತಾ ಇದ್ದಾರೆ ಕೆಲವರು, ಕಣ್ಣು ಮುಚ್ಕೊಂಡೆ ತಲೆಯಾಡಿಸ್ತಿರ್ತಾರೆ. ನೀವು ಪ್ರಸಂಗ ಕೇಳಿಸ್ತಿರಲ್ಲ, ಎಚ್ಚರವಾಗಿರ್ರಿ. ಕಣ್ಣು ಮುಚ್ಕೊಂಡೆ ತಲೆಯಾಡಿಸ ಅಲ್ಲೆಲ್ಲೂ ಹೇಳೋದು, ಅಲ್ಲೆಲ್ಲೂ ಏನು ಹೇಳ್ತಾರೆ, ಕಣ್ಣು ಮುಚ್ಚಿದ್ರೆ ವಾಕ್ಯ ಒಳಕ್ಕೆ ಹೋಗಿರಲ್ಲ. ಯಾವ ಮಾರ್ಸ್ಬೇಡಿ, ಚಂದ್ರಭಾಷಣ ಆಗಲ್ಲ. ಹಲ್ಲೆಲೂಯಾ. ಎಚ್ಚರವಾಗಿ ನಿಮ್ಮ ಮನೆ ಸಮಾಧಾನ ಬೇಕಾ? ನೀನು ಈ ರೀತಿಯಲ್ಲಿ ಎಫೆನೇತನಂತೆ, ಪೋಯಿಬೆಯಂತೆ, ತೇರ್ತನಂತೆ, ಅವರ ಹೆಸರೇನು, ಅಂದ್ರೋನಿಕ ಮತ್ತು ಯೂನ್ಯನಂತೆ ನೀನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಈ ರೀತಿಯಾಗಿಲ್ಲದೆ ದೇವರೇ ನನ್ನೂ ಆಶೀರ್ವಾದ ಮಾಡು ಅಂತ ನೀವು ಬಯಸೋದಾದರೆ ನೀನು ಆಶೀರ್ವಾದ ಹೊಂದ್ಕೋತೀಯಾ? ನೀನು ಇರುವವರೆಗೆ ಮಾತ್ರ. ಆದರೆ ನಿನ್ನ ನೆಕ್ಸ್ಟ್ ಸಂತತಿ ಆಶೀರ್ವಾದವುಳ್ಳದ್ದಾಗಿರೋದಿಲ್ಲ. ಏನಾದರೂ ನಾನು ಬದುಕಿರೋವರೆಗೆ ಈ ಸಭೆಯ ಮೂಲಕ ನಿನ್ನ ಗ್ರಾಮದಲ್ಲಿ, ನಿನ್ನ ಆತ್ಮೀಯರ ಮಧ್ಯದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಬಿತ್ತಿ ಪ್ರಯಾಸಪಟ್ಟು ಶ್ರಮೆಪಟ್ಟು ಈ ಲೋಕವನ್ನು ತ್ಯಜಿಸಬೇಕಲ್ಲ. ಇವತ್ತು ತುಂಬ ಜನ ಶ್ರಮೆ ಪಡ್ತಿದ್ದಾರೆ. ನಿಮಗೋಸ್ಕರ ಮಾತ್ರ ನೀವು ಶ್ರಮೆ ಪಡ್ತಾ ಇದ್ರಿ. ಕರ್ತನಿಗೋಸ್ಕರ ಶ್ರಮೆ ಪಡ್ರಿ, ಆತನ ಸೇವೆಗೋಸ್ಕರ ಶ್ರಮೆ ಪಡ್ರಿ, ಆತನ ರಕ್ತ ಸುರಿಸಿದ್ದಕ್ಕೆ ಬೆಲೆ ಕೊಡೋದಕ್ಕೋಸ್ಕರವಾಗಿ ನೀನು ಶ್ರಮೆ ಪಡ್ರಿ. ಯೇಸುಸ್ವಾಮಿ ರಕ್ತ ಸುರಿಸಿದ್ದಾನೆ. ಆ ರಕ್ತವು ನನ್ನನ್ನು ನಿನ್ನನ್ನು ರಕ್ಷಿಸಿದೆ. ಆ ರಕ್ತವನ್ನು ಇಟ್ಟುಕೊಂಡಾಗ ಮತ್ತೊಬ್ಬರಿಗೋಸ್ಕರ ನಾನು ಪ್ರಯಾಸಪಟ್ಟು ದೇವರೇ ಇದೋ ನಿನ್ನ ರಕ್ತಕ್ಕೆ ನಾನು ಬೆಲೆಯನ್ನು ಕೊಟ್ಟಿದ್ದೀನಿ ಎಂಬುದಾಗಿ ನೀನು ಹೇಳಬೇಕು. ಹಲ್ಲೆಲೂಯಾ. ನಾನು ಬೇಗ ಮುಗಿಸಿಕೊಂಡು ಹೋಗ್ತೀನಿ, ಗಮನಿಸಿ, ಎಚ್ಚರವಾಗಿರಲಿ. ಮೊದಲನೇದಾಗಿ ನಾನು ತೇರ್ತಿನ ಬಗ್ಗೆ ನಾವು ನೋಡಿದ್ವಿ. ತೇರ್ತಿನು ಎಲ್ಲ ಪತ್ರಿಕೆ ನಮ್ಮ ಕೈಗಳಲ್ಲಿ ಬರುವುದಕ್ಕೆ ಮುಖ್ಯ ಕಾರಣನಾದ. ಒಂದು ವೇಳೆ ತೇರ್ತ್ಯನು ಬರೆಯದೆ ಅಪೊಸ್ತಲನಾದ ಪೌಲನೇ ಬರೆದಿದ್ದರೆ ಈಗಲೇ ಇಬ್ರಿಯ ಭಾಷೆಯಿಂದ ಕನ್ನಡಕ್ಕೆ ಅನುವಾದವಾಗಿರುವಂತಹ ಬೈಬಲ್ ಪರಿಪೂರ್ಣವಲ್ಲ ಅಂತ ಹೇಳ್ತದೆ. ಹೌದಾ? ಪರಿಪೂರ್ಣ ಅಲ್ಲ, ಟ್ರಾನ್ಸ್ಲೇಷನ್ ಇದೆ ಅಷ್ಟೇ. ಒಂದು ವೇಳೆ ಆ ಕಣ್ಣಿನಲ್ಲಿ ಗಾಯ ಇಟ್ಕೊಂಡು, ನೋವಿಟ್ಕೊಂಡು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅವ್ರು ಬರೆದಿದ್ದರೆ ಆಗ್ತಿರ್ಲಿಲ್ವ? ತುಂಬ ತಪ್ಪುಗಳು ಬರೀತಿದ್ದ. ಆಗ ಈಗ ಪ್ರಿಂಟಿಂಗ್ ಮಿಷಿನ್ ಬಂದಿದೆ, ಓಕೆ, ಆದರೆ ಅದನ್ನು ಕಾಪಿ ಮಾಡಿ ಪ್ರಿಂಟ್ ಮಾಡುವಂಥವರು 100% ಬರೀತಾ ಇದ್ದಾರೆ. ತಪ್ಪಕ್ಷರಗಳನ್ನ ನೋಡಿ ತಪ್ಪುಗಳಾಗ್ತಿತ್ತು. ಆ ತಪ್ಪುಗಳೆಲ್ಲವನ್ನು ನೀಗಿಸಿದ್ದೆ ನಮ್ಮ ತೇರ್ತಿಯರು. ಇವತ್ತು ನನ್ನ ಸಭೆಯಲ್ಲಿ ಅಂಥ ತೇರ್ತಿಯರು ನಿಮ್ಮಲ್ಲಿ ಅನೇಕ ಎಬ್ಬಿಸಲ್ಪಡಬೇಕು. ಸೇವಕರ ಕಣ್ಣಲ್ಲಿ ಕಣ್ಣೀರು ಸುರಿತಿದೆಯಾ? ಗಾಯ ಇದೆಯಾ? ಅವ್ರಿಗೆ ಕೊರತೆ ಇದೆಯಾ? ಅವ್ರ ತಪ್ಪುಗಳಿದೆಯಾ? ಒಂದು ವೇಳೆ ಇದನ್ನು ಬರೆಯುವಾಗ ತೇರ್ತ್ಯ ಪೌಲನು ರೋಮಾಪುರಕ್ಕೆ ಬರೆದ ಪತ್ರಿಕೆ ಅಂತಲೇ ಇದೆ. ಪೌಲನು ರೋಮಾಪುರದವರೆಗೆ ಬರೆಸಿದ ತೇರ್ತಿನ ಪತ್ರಿಕೆ ಅಂತ ಬರೆದ್ಬಿಟ್ಟಿದ್ರಾಮ, ಬರಿಬೋದಿತ್ತು. ಅದರ ಅರ್ಥ ಏನು ಗೊತ್ತಾ? ಪೌಲನ ವೀಕ್ನೆಸ್ನ ಎತ್ತಿ ತೋರಿಸ್ಬಿಟ್ಟ ಅಂತ. ಇಲ್ಲಿ ಬರೆದಲ್ಲ, ಈ ಸ್ವಂತ ಕೈಯಿಂದ ಬರೆದ, ಅದು ಹೇಳ್ತಾನೆ 22ನೇ ವಚನ, ಈ ಪತ್ರಿಕೆಯನ್ನು ಬರೆದ ತೇರ್ತನೆಂಬ ನಾನು ಅನ್ನೋಕ್ಕಿಂತ
ಪೌಲನಿಗೆ ಕಣ್ಣಿನಲ್ಲಿ ಗಾಯವಿದ್ದದ್ರಿಂದ ತೇರ್ತನೆಂಬ ಬರೆದ ನಾನು ಅಂತ ಬರೆದುಬಿಟ್ಟಿದ್ರೆ ಅವನ ವೀಕ್ನೆಸ್ನ ಎತ್ತಿ ತೋರಿಸ್ತಾ ಇದ್ದ. ಇವತ್ತು ನಿಮ್ಮಲ್ಲಿ ಸಭಾಪಾಲಕರಲ್ಲಿ ಒಂದು ವೀಕ್ನೆಸ್ ನೋಡಿಬಿಟ್ರೆ ಇಟ್ಕೊಂಡು, ನಿಮ್ಮ ಸಹೋದರರ ಪಕ್ಕದಲ್ಲಿರ್ತಕ್ಕಂಥವ್ರ ಬಗ್ಗೆ ಒಂದು ವೀಕ್ನೆಸ್ನ ನೋಡಿಬಿಟ್ರೆ ಇಟ್ಕೊಳ್ಳಿ. ಒಬ್ರಿಗಾದರೂ ಹೇಳದೆ ಇರೋರು ಯಾರಿದ್ದೀರಿ ನಮ್ಮ ಸಭೆಯಲ್ಲಿ? ಸ್ತೋತ್ರ, ಕೈ ಬಿಡ್ರಿ. ಒಬ್ರಿಗಾದ್ರೂ ಹೇಳದೆ ಇರುತ್ತ ನಮ್ಮ ಸ್ವಭಾವ ಏನು ಗೊತ್ತಾ? ಒಬ್ರಿಗಾದ್ರೂ ಹೇಳದೆ ನಮ್ಗೆ ನೆಮ್ಮದಿ. ಈ ಸ್ವಭಾವ ನಮ್ಮನ್ನು ಬಿಟ್ಟು ಹೋಗ್ಬೇಕು. ನಮಗೆ ಒಂದು ನಂಬಿಕೆ ಇಲ್ಲ. ಯಾರಿಗೆ ಗೊತ್ತಾ? ಯಾರಿಗಾದ್ರೂ ಒಂದು ಕರೆದ ಒಂದು ವಿಷಯ ಹೇಳ್ತೀನಿ ಅಂದರೆ ಫಸ್ಟ್ ಒಂದು ಮಾತು ಹೇಳ್ತೀವಿ, ಯಾರಿಗೂ ಹೇಳ್ಬೇಡ ಅಂತ ಹೇಳ್ತೀವಿ. ಗೊತ್ತಾ ಯಾಕೆ ಹೇಳಿ? ಅವ್ರು ಹೇಳ್ತಾರೆ ಅಂತ ಒಂದು ನಾನು ಹೇಳೋ ಸ್ವಭಾವ ಇದೆ ಅಂತ ನನಗೆ, ನಾನು ಹತ್ರ ಹೇಳೋದ್ರಿಂದಲೇ ಆ ಗಿಲ್ಟ್ ನನಗೆ ಕಾಣುತ್ತೆ. ಇವತ್ತು ಹೇಳ್ತೀನಿ, ಮತ್ತೊಬ್ಬ ವ್ಯಕ್ತಿಯ ವಿಷಯವನ್ನು ಮತ್ತೊಬ್ಬರ ಸಂಗಡ ಮಾತನಾಡದೇ ಇರುವಂಥ ವ್ಯಕ್ತಿ ಧನ್ಯರು. ನಿಜವಾಗ್ಲೂ ಯಾರ ಬಗ್ಗೆನೂ ಮಾತನಾಡಬಾರ್ದು. ಒಂದು ವೇಳೆ ಮಾತಾಡಬೇಕಾ, ಅವರ ಒಳ್ಳೆಯವುಗಳನ್ನು ವಿಷಯವನ್ನು ಎತ್ತಿ ತೋರಿಸಿ ಅವರು ಒಳ್ಳೆಯ ಕಾರ್ಯ ಮಾಡ್ತಾರೆ. ಇದನ್ನು ಮಾತ್ರ ಮಾತಾಡಬೇಕು. ಇವತ್ತು ನಾನು ಇಬ್ಬರನ್ನ ಆಯ್ಕೆ ತೆಗೆದುಕೊಂಡ್ರೆ, ಒಬ್ಬರು ಮಂಜಣ್ಣ, ಒಬ್ಬರು ರಮೇಶ್. ಮಂಜಣ್ಣ ಅವ್ರನ್ನ ಯಾವಾಗಲೂ ಮೀಟ್ ಮಾಡ್ತೀನಿ, ಪ್ರತಿದಿನ ಮೀಟ್ ಮಾಡ್ತೀನಿ. ಅವ್ರು ಮಾಡೋದು ತಪ್ಪುಗಳು ನನಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ರಮೇಶ್ ಅವ್ರನ್ನ ತಿಂಗಳಿಗೊಂದ್ಸರಿ ಮೀಟ್ ಮಾಡ್ತೀನಿ. ಅವ್ರ ತಪ್ಪುಗಳು ನಂಗೆ ಗೊತ್ತಾಗಲ್ವಾ? ಗೊತ್ತಾಗಲ್ಲ. ಮಂಜಣ್ಣ ಅವ್ರ ತಪ್ಪು ಗೊತ್ತಾಗೋದ್ರಿಂದ ನಾನು ಸ್ವಲ್ಪ ದೂರ ಬಿಡ್ತೀನಿ, ತಪ್ಪು ಗೊತ್ತಾಯಿತು ಅಂತ. ರಮೇಶ್ ಅವ್ರ ತಪ್ಪು ಗೊತ್ತಾಗದೇ ಇರೋದ್ರಿಂದ ಅವ್ರು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀನಿ. ಸತ್ಯ ಏನು ಗೊತ್ತಾ? ಮಂಜಣ್ಣಿಗಿಂತ ಜಾಸ್ತಿ ತಪ್ಪು ಮಾಡಿರೋರು ರಮೇಶ್ ಅವರು. ಆಗ ನಂಗತ್ತದಲ್ಲಿರೋರು ಯಾರು? ಜಾಸ್ತಿ ತಪ್ಪು ಮಾಡಿರೋರು. ಇದು ಯಾರ ಮನಸ್ಥಿತಿ ಗೊತ್ತಾ? ನನ್ನ ಮನಸ್ಥಿತಿ. ಇವತ್ತು ಇದೊಂದು ಮಾತ್ರ ಹೇಳಿ ನಾನು ಮುಗಿಸ್ತೇನೆ, ಗಮನಿಸ್ತೇನೆ. ಬೇಜಾರಾಗ್ತಿದೆಯಾ? ಯೇಸು ಸ್ವಾಮಿ ಲೋಕದಲ್ಲಿ ಯಾವ ರೀತಿ ಜೀವಿಸಿದರು ಅನ್ನುವಂತಹ ಇವತ್ತಿನ 5 ದಿನಗಳು ನನಗೆ ಅದು ಬಂದು ನಾನು ಬಹಳ ಎಚ್ಚರಿಕೆಯುಳ್ಳವನಾಗಿ ಜೀವಿಸ್ತಾ ಇದ್ದೀನಿ. ಮತ್ತೊಬ್ಬರಿಗೆ ನನ್ನ ಮೈಂಡನ್ನು ಕೊಟ್ಬಿಡ್ತೀವಿ ನಾವು. ಉದಾಹರಣೆಗೆ, ಹೆಣ್ಣು ಮಕ್ಕಳು ಯಾಕೆ ಹೂ ಮುಡಿತಾರೆ ಹೇಳಿ ನೋಡೋಣ. ನೋಡಿ, ಇಷ್ಟು ವರ್ಷ ಮುಡ್ಕೋಬೇಕು, ನಿಮ್ಗೆ ಗೊತ್ತಿಲ್ಲ. ಈಗ ಹೆಣ್ಣು ಮಕ್ಕಳು ಯಾಕೆ ಹೂ ಮುಡಿಯೋದು ಗೊತ್ತಾ? ಇಷ್ಟವಲ್ಲ, ಕಷ್ಟವಲ್ಲ. ಕಾಸು ಕೊಡೋಕೆ ನಮಗೆ ತಾನೇ ಕಷ್ಟ. ನೀವು ಇಷ್ಟಪಟ್ಟರೆ ಸಾಯಂಕಾಲ ಆಗ್ತಿದ್ದಾಗ ತೂದು ಎಷ್ಟು ಬಿಡ್ತಿದ್ದಾರೆ. ಕೋಪ ಬಂದರೆ ತಕ್ಷಣ ಮೆದುಳು ಬಿಸಿ ಆಗುತ್ತೆ ಗೊತ್ತಾ? ಹೊಟ್ಟೆ ಹಸುವಾದರೆ ಹೊಟ್ಟೆ ಬಿಸಿ ಆಗುತ್ತೆ. ಉದ್ರೇಕಕ್ಕೊಳಗಾದರೆ ಬಾಡಿ ಬಿಸಿ ಆಗುತ್ತೆ. ಕೋಪ ಮಾಡಿದ್ರೆ ತಲೆ ಬಿಸಿ ಆಗುತ್ತೆ. ಕೆಲವರು ಹೇಳಲ್ವಾ, ತಲೆ ಬಿಸಿ ಮಾಡಬೇಡ ಹೊಟ್ಟೆ ಗೊತ್ತಾಗತ್ತಾ? ಹೇಳಿದ್ದಾರೆ, ತಲೆ ಬಿಸಿ ಆಗುತ್ತೆ. ಈ ತಲೆ ಬಿಸಿ ಮಾಡೋದನ್ನ ಕಮ್ಮಿ ಮಾಡೋಕ್ಕೋಸ್ಕರನೇ ಹೂವು ಹಾಕೋದು ಹೆಣ್ಣು ಮಕ್ಕಳಿಗೆ. ಕೆಲವು ಹೆಣ್ಮಕ್ಳು ನೋಡಿದರೆ ಕೋಪ ಬಂದಾಗ ಹೂನೆಲ್ಲ ಕಿತ್ತಾಕ್ತಿರ್ತಾರೆ. ಕೆಲವು ಗಂಡಸ್ರಂತವ್ರು, ಅಯ್ಯೋ ಇದು ಗೊತ್ತಿರೋ ನೆಂಟಿರಿ, ಯಾವಾಗಲೂ ಹೂ ಮುಡಿಸ್ಬಿಡೋನಲ್ಲ, ತಣ್ಣಗಾಗದೆ ನೆಂಟಿದ್ದು. ತಲೆ ಬಿಸಿ ಆಗುತ್ತೆ. ನಿಜವಾಗ್ಲೂ ಸೈಂಟಿಫಿಕ್ ಪ್ರಕಾರ ಪುರುಷರಿಗೆಲ್ಲ ತಲೆಗೆ ಜಾಸ್ತಿ ಬಿಸಿ ಆಗೋದು ಹೆಣ್ಣು ಮಕ್ಕಳಿಗೆ. ಎಚ್ಚರಿಕೆಯಾಗಿರಿ. ಹಾಗಾಗಿ ಇವಾಗ ಒಂದು ಗುಲಾಬಿ ಮುಡ್ಕೊಂಡು ಹೋಗಿ ಇನ್ನೂ ಜಾಸ್ತಿನೇ ಬೆಳೆಸ್ತೀನಿ. ಕೂಲಾಗಿರಿ ಗಂಡನ ಜೊತೆ. ತಲೆ ಬಿಸಿ ಆಗುತ್ತೆ. ಗಮನಿಸ್ರಿ, ಇವತ್ತು ಯಾರಾದರೂ ಒಬ್ಬರು ಮತ್ತೊಬ್ಬರ ತಪ್ಪನ್ನು ನಿನಗೆ ಹೇಳಿದ್ರೆ, ಇವತ್ತು ನನ್ನನ್ನು ಸೇರಿಸಿನಿ, ಯಾರು ಒಬ್ಬರು ತಪ್ಪು ಮಾಡಿದ್ರೆ ಗೊತ್ತಾ, ತಕ್ಷಣ ಫೋನ್ ತಗೋತೀನಿ. ನನ್ನ ಸಲ ಹಿಂಗೆ ಮಾಡಿದ್ಲ ಆಗಿದ್ದರೆ, ದಿಲೀಪ್ ಅವರು ನನಗೆ ಒಬ್ಬರ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾರೆ. ಸಡನ್ಲಿ ನನಗೆ ಕೋಪ ಬರುತ್ತೆ ಅಂದರೆ ನನ್ನ ಮೈಂಡನ್ನು ಯಾರು ಕೊಟ್ಟಿದ್ದೀನಿ ಗೊತ್ತಾ? ದಿಲೀಪ್ ಅವರು ಕೊಟ್ಬಿಡ್ತೀನಿ. ಅರ್ಥ ಮಾಡ್ಕೊಳ್ರಿ, ಇಂಥ ಸ್ವಭಾವ ನಿಮ್ಮಲ್ಲಿ ಯಾರಲ್ಲಿದೆ ಅಂತ. ಯಾವುದಾದ್ರೂ ಒಂದು ಘಟನೆ, ಮನೇಲಿ ಒಂದು ಗ್ಲಾಸ್ ನೀರು ಬಿದ್ದೋಯ್ತು, ಚೆಲ್ಲೋಯ್ತು, ಆ ವಿಷಯಕ್ಕೆ ನನ್ನ ಮೈಂಡನ್ನ ಕೊಡಬಾರ್ದು. ಕೂಲಾಗಿರು. ಯಾರು ನನ್ನ ಮೈಂಡನ್ನ ಕಂಟ್ರೋಲ್ ತಗೋಬಾರ್ದು. ಯಾರಾದರೂ ಯಾರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರೆ, ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದ್ರೆ, ಈವನ್ ನಾಳೆ ನನ್ನ ಬಗ್ಗೆನೇ ವಿಜಯ್ ತಪ್ಪುರಿಸ್ತಾರೆ, ಸಡನ್ಲಿ ನಾನು ಕೋಪ ಮಾಡಿದ್ರೆ ವಿಜಯ್ ನನ್ನ ಮೈಂಡನ್ನು ಕೊಟ್ಬಿಟ್ಟಿದ್ದೀನಿ ಅಂತ ಅರ್ಥ. ಇದನ್ನು ಯೇಸು ಸ್ವಾಮಿ ಹೋಲಿಸಿ ನೋಡೋಣ. ಯೇಸು ಸ್ವಾಮಿಗೆ ಹೇಳಿದ್ರು ಬೆಲ್ಜಬೂಲ ಅಂದರು. ಯಾರ ಬಗ್ಗೆ ಹೇಳಿದವು ತಪ್ಪು? ಅದು ತನ್ನ ಬಗ್ಗೆನೇ. ಕೋಪ ಮಾಡ್ಕೊಂಡ್ರೆ ಯೇಸು ಸ್ವಾಮಿ ಇಲ್ಲ. ಒಬ್ಬ ವ್ಯಭಿಚಾರಿ ಕರ್ಕೊಂಬಂದರು. ಸ್ವಾಮಿ, ಇವಳು ವ್ಯಭಿಚಾರಿ ಮಾಡಿದ್ದಾಳೆ, ದೇವಾದಿ ದೇವನು ವ್ಯಭಿಚಾರ ಮಾಡಿಬಿಡಿ ಅಂತ ಹೇಳಿದವರೇ ಫಸ್ಟೇ ಅವರು. ಕೇಳಿಸಿದ ತಕ್ಷಣ ಯೇಸು ಸ್ವಾಮಿಗೆ ಏನು ಬರಬೇಕಿತ್ತು? ಇವಳ ಅಂದ್ರೆ ಸೈಲೆಂಟಾಗಿ ಬರತ್ ಕೂತಿದ್ರು. ಕಾರಣ, ಇನ್ನೊಂದು ಕಡೆ ಶಿಲುವೆ ಮೇಲೆ ನೀ ದೇವರ ಮಗನಾಗಿದ್ದರೆ ಇಳಿದು ಬಾ ಅಂದರು. ಯಾರ ಬಗ್ಗೆ ಹೇಳಿದ್ದು? ತಂದೆ ಮತ್ತು ಮಗನಾಗಿರುವಂಥ ಸಂಬಂಧದ ಬಗ್ಗೆ ಪ್ರಶ್ನೆ ಹಾಕ್ಬಿಟ್ರು. ಇದು 3 ವಿಷಯಕ್ಕೂ ನನ್ನ ಮೈಂಡನ್ನು ನಿಮ್ಮ ಕೈಗೆ ಕೊಡಲ್ಲ. ನನಗೆ ಹೆಂಗಿರಬೇಕು ನಾನು ಹಾಗೇ ಇರ್ತೀನಿ ಅಂತ ಕೂಲಾಗಿದ್ದರು. ಇವತ್ತು ನಾವು ಆಗಿದ್ದೀವ? ಯಾರಾದರೂ ಏನಾದರೂ ಮಾಡಿದ್ರೆ ಸಾಕು, ಸಡನ್ಲಿ ಬಂದುಬಿಡುತ್ತೆ ನಮ್ಮ ಮೈಂಡ್ಗೆ. ಇವತ್ತು ತೀರ್ಮಾನ ಮಾಡಿರಿ,
ಯಾರಿಗೂ ನನ್ನ ಮೈಂಡನ್ನ ನಾನು ಕೊಡಲ್ಲ. ನಾನು ಹೇಗಿರಬೇಕು ಹಾಗೆ ಇರ್ತೀನಿ. ಒಬ್ಬ ಸಾಲಗಾರ ಬಂದು ನೀರಲ್ಲಿ ಕೂಗಾಡ್ತಿರ್ತಾನೆ, ಎಂಥ ಮಾತಂದು ಬಿಟ್ಟು ಅಂದ್ಬಿಟ್ಟು ಈಚು ಕೊಡೋಗೋದಲ್ಲ, ಅಂದ್ಕ ಹೋಗು. ನನ್ನ ಮೈಂಡ್ ಅವ್ನು ಕೊಡಬಾರ್ದು. ನನ್ನ ಮೈಂಡ್ ಮಕ್ಕಳಿಗೆ ಕೂಗಾಡ್ತೀನಿ. ನಾನು ಕೆಲಸ ನಮ್ಮ ಮನೆಗೆ ಹೋಗ್ತೀನಿ. ಹಿಂದೆ ನಮ್ಮ ತಂದೆ ಸ್ವಲ್ಪ ಮೈಂಡ್ ಸ್ಟ್ರೋಕ್ ಆಗಿರೋದು ತಪ್ಪಾಗಿ ವರ್ತಿಸ್ಬಿಡ್ತಾ ಇದ್ರು. ನಾನು ಸೇವರಿದ್ದಾಗ ಅಮ್ಮ ಫೋನ್ ಮಾಡಿಬಿಡೋದು, ಕೋಪ ಬರೋದು, ಅಪ್ಪನ ಎಲ್ಲ ಮನೆಗೆ ನಡೆಯುತ್ತೆ ಆಗೊಂಡು ಹೋಗ್ಬಿಡ್ತಿದ್ದೆ. ನಾನು ಮೈಂಡಿಗೆ ಬಿಟ್ಬಿಡ್ತಿದ್ದೆ. ಇದೆಲ್ಲ ತಿಳಿದ ಮೇಲೆ ಈಗ ನಮ್ಮ ಮನೆಗೆ ಹೋಗ್ತೀನಿ. ನಿನ್ನ ಮಕ್ಕ ಹಿಂಗೆ ಮಾಡಿದ್ರು ಅಂದರೆ ಹೌದಾ, ಸರಿ ಮತ್ತೆ ಸುಮ್ಮನೆ ಸೈಲೆಂಟ್ ಆಗಿರಿ, ಈ ಥರನೇ ಹೇಳ್ತೀನಿ. ಹೌದಾ ಪ್ರಭಾ? ಇದೇ ಥರನೇ ನಾನು ಇರೋದು. ಕಾರಣ ತಿಳ್ಕೊಂಡಿದ್ದೀನಿ, ಅವರ ಮಾತಿಗೆ ನನ್ನ ಮೈಂಡನ್ನು ಕೊಡಬಾರದು. ಟೀಚರ್ ಇರ್ತಾರೆ, ನಿಮ್ಮ ಮಗ ಸರಿಯಾಗಿ ಓದ್ತಾ ಇಲ್ಲ ಸರ್, ಕೊಡಬೇಡಿ ಟೀಚರ್ಗೆ ಮೈಂಡ್ನ. ಕೋಪ ಬಂದ್ಬಿಡುತ್ತೆ ಅಲ್ಲೇ. ಹೌದಾ, ಸರಿ ಸರಿ ಮನೆಗೆ ಹೋಗೋಣ, ಕೂತ್ಕೊಂಡು ನೀನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ ಮಗನ ಜೊತೆ. ಯಾಕೆ ಓದಲ್ಲ? ನನ್ನ ಮೈಂಡನ್ನು ಮತ್ತೊಬ್ರಿಗೆ ಏನು ಮಾಡಬಾರ್ದು? ಪಕ್ಕದಲ್ಲಿ ನೋಡಿ, ನಿಮ್ಮ ಮೈಂಡನ್ನ ಮತ್ತೊಬ್ರಿಗೆ ಕೊಡಬೇಡಿ. ನಿಮ್ಮ ಮೈಂಡನ್ನು ಕೆಲವು ಸಾರಿ ನಮ್ಮ ಮಧು ಹೇಳ್ತಾರೆ, ಮನೆ ಕೆಲಸ ಅಷ್ಟು ಫಸ್ಟ್ ಕೆಲಸ ಕೊಟ್ಬಿಟ್ಟಾಳ ಮೈಂಡ. ತಾನು ತಗೊಂಬಂದಿದ್ರೆ ನೇಮಕ್ಕೆ ಬರೋಲ್ಲ ಸರ್ ಟೈಮಿಗೆ ಸರಿಯಾಗಿ. ವಾರ ಹೇಳ್ಬೇಕಾದ್ರೆ ಅದೇ ಮಾಡೋದವ. ಈಗ ಸೆಕೆಂಡ್ ಆರಾಧನೆ ಸ್ಟಾರ್ಟ್ ಮಾಡಿಲ್ವಾ? 8 ಗಂಟೆಯಿಂದ 10 ಗಂಟೆಗೆ ಒಂದು ಆರಾಧನೆ, 10:30ಯಿಂದ 12 ಗಂಟೆ 1 ಗಂಟೆವರೆಗೆ ಆರಾಧನೆ ಅಂತಂದ್ರೆ 12:00ವರೆಗೆ ಬರೋದವ. ನಾನು ಹೇಳಲಿಲ್ಲ ಇದ್ದ, ಅವಳು ಹೇಳಿದ್ದು ನಿನ್ನೆ. ಒಂದು ವೇಳೆ ಅದಕ್ಕೂ ಲೇಟಾಗಿ ಬಂದ ನನಗೆ ಗೊತ್ತಿಲ್ಲ ಪಾಸ್ಟ್ರಿಂದ. ಕೊಡಬೇಡಿ ನಿಮ್ಮ ಕೆಲಸಕ್ಕೆ. ಥಿಂಕ್ ಮಾಡಿ, 10:30 9:00ವರೆಗೆ ಆರಾಧನೆನಾ, ಇಷ್ಟೊತ್ತು ನನ್ನ ಕೆಲಸ ಇದೆ, ಎಕ್ಸ್ಟ್ರಾ ಒಂದು ಕೆಲಸ ಬರ್ತಾ, ಅದಕ್ಕೆ ನಾನು ಮೈಂಡ್ ಕೊಡಲ್ಲ, ನಾನು ಹೋಗ್ಬೇಕಾಗಿದೆ ಅಲ್ಲಿ ಹೊರಡಿ. ಆಮೇಲೆ ಮೈಂಡ್ ಕೊಡಬೇಡಿ. ಇನ್ಮೇಲೆ ಯಾವುದಕ್ಕೂ ನಿನ್ನ ಮೈಂಡನ್ನು ಕೊಡಬೇಡಿ. ಯಾವುದಾದ್ರೂ ಒಂದು ಸನ್ನಿವೇಶ ಬಂದರೆ, ಒಂದು ಕೋಪದ ಸನ್ನಿವೇಶ ಬಂದರೆ ತಕ್ಷಣ ಥಿಂಕ್ ಮಾಡಿ, ನನ್ನ ಮೈಂಡ್ ಯಾರಿಗೂ ಕೊಡು, ನಾನು ಸ್ವತಃ ನಾನಾಗಿರಬೇಕು. ಉದಾಹರಣೆಗೆ ಎಷ್ಟು ಸಮಯಕ್ಕೆ ಮಾದರಿ ನಾವಾಗಿರೋಣ. ಆ ರೀತಿ ಇದ್ದು ಬಿಟ್ಟರೆ ನಾಳೆ ಬರ್ತಾರೆ, ಫಾಸ್ಟ್ರೇ ಬ್ರದರ್ ಸಿಸ್ಟರ್ ಇಂಥವ್ರು ಎಂಥ ತಪ್ಪು ಮಾಡಿದ್ರು ಗೊತ್ತಾ, ಮಾಡ್ಕೊಂಡು ಹೋಗಲಿ, ಹಿಂಗೂ ನಂಗೂ ಏನೋ ಮಾಡ್ಕೊಂಡು ಹೋಗಲಿ. ಆ ವಿಷಯ ನಮ್ಮ ತವಕೇನು? ಹೌದಾ, ಯಾನಾದ್ರು ಏಳು ಒಂದು ಫೋನ್ಗೆ ಬಂದ್ಬಿಟ್ಟು ಕಟ್ ಮಾಡು ಬ್ಯಾಗ್ನ, ಯಾನ 7 ನಾ ಕಾಯ್ತಾವನು. ಇದು ತವಕ ನಮಗೆ. ಈ ಸ್ವಭಾವ ಬಿಟ್ಟು ಹೋಗಬೇಕು ನಮ್ಮಲ್ಲಿ. ಯಾರಿಗೂ ನನ್ನ ಮೈಂಡ್ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಸಮಾಧಾನ ನಾನು ಹಾಳು ಮಾಡ್ಕೊಳ್ಳೋ ಉದ್ದೇಶವೇ ಇವತ್ತು BP ಶುಗರ್ ನಮ್ಮ ಸಭೆಯಲ್ಲಿ ಯಾರಿಗೂ ಇನ್ನು ನೆಕ್ಸ್ಟ್ ಬರಬಾರ್ದು ಅಂದರೆ ಈ ಮನಸ್ಥಿತಿ ತಂದ್ಕೊಂಡ್ಬಿಡೋಣ. ನಾನು ಮತ್ತೊಬ್ಬರು ನನ್ನ ಮೈಂಡನ್ನ ಕೊಡಬಾರ್ದು, ನಾನಾಗಬೇಕು. ಆಮೇಲೆ ಈ ರೀತಿ ಇರೋದೇ ನಿಜವಾದ ಆಶೀರ್ವಾದ ವಿಧಿಯಾಗಿರೋದು. ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಾನಾಗಿರ್ಬೇಕು. ಎದುರು